शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्द शिवाभिनव्यं नृसिंहभारत्यविदान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः परामुखम् नौमि शास्त्रेषु निष्णातं चन्द्रशेखरभारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं पीतरागं विवेकिनं वन्दे वेदान्ततत्त्वज्ञं विदुषेखरभारतीम् नमामि यामिनीनाथले कालङ्कृतकुन्तलां भवानीं भवसन्तापनिर्वापणसुधानदीम् नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಸೊ ಇದರಲ್ಲಿ ಅನುಭೂತಿ ಪ್ರಕಾಶ ಈ ವಿದ್ಯಾರಣ್ಯ ಸ್ವಾಮಿಗಳ ಗ್ರಂಥದಲ್ಲಿ ಇವಾಗ ತೈತ್ರಿಯ ಉಪನಿಷತ್ ಮುಗಿಸಿ ನಾವು ಇವಾಗ ಚಾಂದೋಗ್ಯ ಉಪನಿಷತ್ ಅದರಲ್ಲಿ 6ನೇ ಅಧ್ಯಾಯದಲ್ಲಿ ಈ ತತ್ವಮಸಿ ಅಂತ ಬರೋದು ಅಲ್ಲೇನೆ ಶ್ವೇತಕೇತು ಮತ್ತು ಉದ್ದಾಲಕರು. ಶ್ವೇತಕೇತುನವರು ಮಗ, ಉದ್ದಾಲಕರು ತಂದೆ, ಅವರಿಬ್ಬರಿಗೂ ಒಂದು ಸಂವಾದ ಆಗುತ್ತೆ. ಆ ಸಂವಾದದಲ್ಲಿ ಅವರು ಸಂಪೂರ್ಣವಾಗಿ ಈ ಬ್ರಹ್ಮವಿದ್ಯೆಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ನಾವಿಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದು ಇದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟ ಮೊದಲು ಈ ಕಾರಣ ಕಾರ್ಯ ಅಂತ ಇದೆಯಲ್ಲ, ಅದರಲ್ಲಿ ಕಾರ್ಯ ಅನ್ನೋದು ಎಫೆಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಕಾರಣ ಅನ್ನೋದು ಕಾಸ್ ಅಂತ ಹೇಳ್ತೀವಿ. ಸೊ ಕಾಸ್ ಅಂಡ್ ಎಫೆಕ್ಟ್ ಎರಡಕ್ಕೂ ಕೂಡ ಡಿಫರೆನ್ಸ್ ಇಲ್ಲ ಅಂತ ಅದೇ ಸಿದ್ಧಾಂತ ಇದೆ. ಸೊ ಎಫೆಕ್ಟ್ ಅನ್ನೋದು ಕಾಸ್ಗಿಂತ ಬೇರೆಯಾಗಿ ಇರೋದಿಲ್ಲ. ಎಫೆಕ್ಟ್ ಅನ್ನೋದಕ್ಕೆ ಕಾರ್ಯಕ್ಕಿಂತ ಕಾರಣಕ್ಕಿಂತ ಸೆಪರೇಟ್ ಆಗಿ ಎಕ್ಸಿಸ್ಟೆನ್ಸೇ ಇರೋದಿಲ್ಲ ಅಂತ ವಿಷಯವನ್ನ ಹೇಳಕ್ ಶುರು ಮಾಡಿದ್ದಾರೆ. ಇವಾಗ ಅದಕ್ಕೆ ಉಪನಿಷತ್ತಲ್ಲಿ ಕೊಟ್ಟಿರೋ ಬಂಗಾರ, ಇದು ಮಣ್ಣು ಮತ್ತು ಕಬ್ಬಿಣ, ಈ ಮೂರೇ ಉದಾಹರಣೆ ಕೊಟ್ಬಿಟ್ಟು ಬಂಗಾರದಿಂದ ಮಾಡಿರೋ ಆಭರಣಗಳು ಅಂತ ಇರುತ್ತೆ, ಆಮೇಲೆ ಮಣ್ಣಿಂದ ಮಾಡಿರೋ ಉತ್ಪಾದನೆಗಳು ಏನೋ ಮಡಿಕೆ ಇಂಥದೆಲ್ಲ ಇರುತ್ತೆ ಬೇಕಾದಷ್ಟು. ಹಾಗಾಗಿ ಆ ಮಡಿಕೆ ಇಂಥದಕ್ಕೆಲ್ಲ ಮಣ್ಣಿನ ಬಿಟ್ಟು ಬೇರೆಯಾಗಿ ಒಂದು ಅಸ್ತಿತ್ವ ಇರೋದೇ ಇಲ್ಲ ಅದಕ್ಕೆ. ಅವಾಗ ಏನಾಯ್ತು, ಮಡಿಕೆ ಅಂತ ನಾವ್ ಯಾವ್ದನ್ನ ಹೇಳ್ತಾ ಇದೀವೋ ಅದು ಮಣ್ಣು ಮಾತ್ರನೇ ಸತ್ಯವಾದ ವಸ್ತು ಅದ್ರಲ್ಲಿರೋದು. ಮಡಿಕೆ ಅಂತ ಒಂದು ಹೆಸರು ಕೊಟ್ಟಿರ್ತೀವಿ, ಮಡಿಕೆ ಅಂತ ಒಂದು ಆಕಾರನೂ ಇರುತ್ತೆ ಅದಕ್ಕೆ, ಆಮೇಲೆ ಒಂದು ಪ್ರಯೋಜನನೂ ಇರುತ್ತೆ. ಮಡಿಕೆಯಿಂದ ಪ್ರಯೋಜನಗಳು ಬೇಕಾದಷ್ಟು ಆಗುತ್ತೆ. ಆದ್ರೆ ಇವುಗಳೆಲ್ಲ ಕೂಡ ಸತ್ಯವಲ್ಲ, ಶಾಶ್ವತವಲ್ಲ, ಅವುಗಳೆಲ್ಲ ತಾತ್ವಿಕವಲ್ಲ ಅನ್ನೋ ಕಾರಣದಿಂದ ಅವುಗಳನ್ನ ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾತಿಕ್ ತಾತ್ವಿಕ ಅಲ್ಲ ಅಂತ ಹೇಳಿದ್ರೆ, ನಾವು ಇವಾಗ ವಿಚಾರ ಮಾಡಿ ನೋಡಿದ್ರೆ ಅದು ಮಣ್ಣಿಗಿಂತ ಬೇರೆ ಅಲ್ಲ. ಯಾಕಂದ್ರೆ ನಾಮ ರೂಪ ಅದಕ್ಕೆ ಸಿಕ್ಕಿರೋದು ಆಗಂತುಕ, ಒಂದಾನೊಂದು ಸಮಯದಲ್ಲಿ ಮಧ್ಯದಲ್ಲಿ ಬಂದಿದೆ, ಆಮೇಲೆ ಒಂದಾನೊಂದು ಸಮಯದಲ್ಲಿ ಹೊಟ್ಟೋಗುತ್ತೆ. ಯಾಕಂದ್ರೆ ಆ ವಸ್ತು ನಾಶವಾದಾಗ ಆ ನಾಮರೂಪಗಳು ಹೊಟ್ಟೋಗುತ್ತೆ. ಆದ್ರೆ ನಾಶವಾಗದೇ ಇರೋ ವಸ್ತು ಯಾವುದು ಅದರಲ್ಲಿ ಅಂತ ಹೇಳಿದ್ರೆ ಮಣ್ಣು ಮಾತ್ರ ನಾಶವಾಗದೇ ಇರುತ್ತೆ. ಪ್ರಾರಂಭದಿಂದ ಕೊನೆ ತನಕ ಅದೇ ಇರುತ್ತೆ. ಈ ಒಂದು ಥೀಮ್ ಇಟ್ಕೊಂಡು ಈ ಉಪನಿಷತ್ತಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಪ್ರಪಂಚ ಅಂತ ಇದೆಯಲ್ಲ, ಇದು ಬ್ರಹ್ಮದಿಂದ ಉಂಟಾಗಿರೋದು ಈ ಪ್ರಪಂಚ ಅಂತ. ಈ ಪ್ರಪಂಚದಲ್ಲೇನೆ ಬೇಕಾದಷ್ಟು ಜಡ ಅಂಶಗಳು ಇದೆ. ಆಮೇಲೆ ಪ್ರಾಣಿಗಳು, ಪಕ್ಷಿಗಳು ಅಂತ ಯಾವ್ದ್ಯಾವ್ದಿದೆಯೋ ಅವುಗಳ ಶರೀರ ಅನ್ನೋದು ಕೂಡ ಪ್ರಪಂಚಕ್ಕೆ ಸೇರಿರೋದು. ಯಾಕಂದ್ರೆ ಅವುಗಳ ಶರೀರ ಎಲ್ಲ, ಶರೀರ ಮನಸ್ಸು ಇವುಗಳೆಲ್ಲ ಕೂಡ ಪಂಚಭೂತಗಳಿಂದಾನೇ ಆಗಿರೋದು. ಯಾವ ಪಂಚಭೂತಗಳಿಂದ ಹೊರಗಡೆ ಇರೋ ಪ್ರಪಂಚ ಆಗಿದೆಯೋ ಅದೇ ಪಂಚಭೂತಗಳಿಂದಾನೇ ಇವುಗಳು ಕೂಡ ಆಗಿರೋದು ಅನ್ನೋ ಕಾರಣದಿಂದ ಈ ಕಾರ್ಯ ಅನ್ನೋ ಪ್ರಪಂಚ ಬ್ರಹ್ಮಕ್ಕಿಂತ ಬೇರೆಯಾಗಿ ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ತೀವಿ. ಮಾಡುವಾಗ ಈ ಜೀವ ಅಂತ ಒಬ್ಬ ಇದಾನಲ್ಲ, ಅವನ ಗತಿ ಏನು, ಅವನ ಒಂದು ವಾಸ್ತವವಾದ ಸ್ವರೂಪ ಏನು ಅಂತ ಕೇಳಿದ್ರೆ ಈ ಉಪನಿಷತ್ ಹೇಳ್ತಾ ಇದೆ, ಆ ಜೀವ ಅನ್ನೋನು ವಾಸ್ತವವಾಗಿ ಬ್ರಹ್ಮವೇ ಅಂತ ಹೇಳ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಆ ಜೀವ ಅನ್ನೋನಲ್ಲಿ ಇರುವ ಈ ಶರೀರ, ಇಂದ್ರಿಯಗಳು, ಮನಸ್ಸು ಅಂತ ಒಂದು ಭಾಗ ಇದೆಯಲ್ಲ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ, ಅವುಗಳನ್ನ ನಾವು ಪ್ರಪಂಚಕ್ಕೆ ಸೇರಿಸಿದ್ರೆ ಅವಾಗ ಏನಾಗುತ್ತೆ, ಅದು ಪ್ರಪಂಚಕ್ಕಿಂತ ಭಿನ್ನವಲ್ಲ, ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅದು ಅಂತ ಆಗುತ್ತೆ. ಅದು ಅವಾಗ ಅವುಗಳಿಗೆಲ್ಲ ಪ್ರಪಂಚಕ್ಕೆ ಸೇರಿಸ್ಬೇಕಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಅಷ್ಟೇನೆ, ನಾವು ವ್ಯವಹಾರ ಮಾಡ್ತಾ ಇರೋವಾಗ್ಲೂ ಕೂಡ ಈ ಶರೀರ, ಮನಸ್ಸು ಇವುಗಳೆಲ್ಲ ಪಂಚಭೂತಗಳಿಂದಾನೇ ಆಗಿರುತ್ತಾನೆ. ಅದರಿಂದ ಪ್ರಪಂಚಕ್ಕೆ ಸೇರಿದ್ದೇನೆ ಅದು. ಹಾಗಾಗಿ ಪ್ರಪಂಚಕ್ಕೆ ಸೇರಿರೋದ್ರಿಂದ ಪ್ರಪಂಚ ಅನ್ನೋದು ಬ್ರಹ್ಮದಿಂದ ಬೇರೆ ಅಲ್ಲ ಅಂತ ಇರೋದ್ರಿಂದ ಇವುಗಳೆಲ್ಲ ಕೂಡ ಬ್ರಹ್ಮದಿಂದ ಬೇರೆ ಅಲ್ಲ. ಚೈತನ್ಯ ಸ್ವರೂಪ ಅನ್ನೋದು ಖಂಡಿತ ಯಾವ ಚೈತನ್ಯ ಬ್ರಹ್ಮ ಚೈತನ್ಯವೋ ಅದೇ ಈ ಜೀವ ಚೈತನ್ಯ ಕೂಡ ಅಂತ ಹೇಳ್ಬಿಟ್ಟು ತತ್ವಮಸಿ ಶ್ವೇತಕೇತು ಅಂತ ಈ ಉಪದೇಶವನ್ನು ಹೇಳ್ತಾರೆ. ಸೊ ಇಷ್ಟು ವಿಷಯಗಳನ್ನ ಅವರು ಪ್ರಾರಂಭದಿಂದ ಹೇಳಕ್ಕೆ, ಈ ಕಾರ್ಯಕಾರಣ ಭಾವ ಅನ್ನೋದು ಎಂದದ್ದು ಅದ್ರ ಬಗ್ಗೆ ಒಂದು ವಿಚಾರ ಮಾಡಿ ಉಪನಿಷತ್ ಹೇಗೆ ಅದನ್ನ ಹೇಳುತ್ತೆ ಅನ್ನೋದೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾರೆ.
ಸೊ ಇಲ್ಲಿ ನಾವು 2 ಶ್ಲೋಕ ನೋಡಿದ್ವಿ ಹೋದ್ವಾರ, ಅದನ್ನ ಮತ್ತೆ ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಛಾಂದೋಗ್ಯೆ ಶ್ವೇತಕೇತುರ್ಯಾಂ ಆರುಣೆ ಲಬ್ಧವಾನ್ ಇಮಾಂ ಬ್ರಹ್ಮ ವಿದ್ಯಾಂ ಸಂಗ್ರಹೇಣ ವಕ್ಷ್ಯೇಹಂ ಸುಖಬೋಧಯೇ. ಛಾಂದೋಗ್ಯ ಪರಿಷತ್ತಲ್ಲಿ ಶ್ವೇತಕೇತುನವನು ಅರುಣಿ ಅಂತ ಅವ್ರ ತಂದೆ ಹೆಸರು, ಆರುಣಿ ಅಂತ ಅಂದ್ರೆ ಅವ್ರ ತಂದೆಗೆ ಆರುಣಿ ಅಂತ ಹೆಸರು. ಸೊ ಅವ್ರ ಹತ್ರದಿಂದ ಯಾವ ಒಂದು ವಿದ್ಯೆಯನ್ನ ಹೊಂದಿದ್ನು ಅವನು, ಇದಕ್ಕೆ ಬ್ರಹ್ಮವಿದ್ಯೆ ಅಂತ ಇದ್ರು. ಈ ಬ್ರಹ್ಮವಿದ್ಯೆಯನ್ನ ನಾನು ಸಂಗ್ರಹವಾಗಿ ಇಲ್ಲಿ ಹೇಳ್ತೀನಿ, ಸುಖಬೋಧಯೇ, ಸುಲಭವಾಗಿ ತಿಳ್ಕೊಳ್ಳೋ ಕಾರಣಕ್ಕಾಗಿ ನಾನು ಅದನ್ನ ಇಲ್ಲಿ ಹೇಳ್ತೀನಿ ಅಂತ ವಿದ್ಯಾರಣ್ಯರು ಪ್ರತಿಜ್ಞೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ವೇದಾನದೀತ್ಯ ಗರ್ಭೇಣ ಶ್ವೇತಕೇತು ಪರಾಂಗುಖ ಆಸೀತ್ ಪ್ರತ್ಯಂಗುಖಿ ಕರ್ತುಂ ಗುರು ರಾಹ ಅತಿ ವಿಸ್ಮಯಂ. ಅವಾಗ ಅವನು 12 ವರ್ಷ ಇದು ಗುರುಕುಲಕ್ಕೆ ಹೋಗಿರ್ತಾನೆ. ಹೋಗ್ಬಿಟ್ಟು ಬಂದಿರ್ತಾನೆ ವಾಪಸ್ಸು. ಬಂದಾಗ ಅವನ ಒಂದು ಅವನ ಆಟಿಟ್ಯೂಡ್, ಅವನ ನಡವಳಿಕೆ, ಅವನ ಒಂದು ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ನೋಡಿ ತಂದೆಗೆ ಒಂಥರ ಏನಪ್ಪ ಸರಿ ಇಲ್ಲ ಇದು ಅಂತ ಅನ್ಸುತ್ತೆ. ಆವಾಗ ತಿರ್ಗಾ ಅವನ ಉದ್ಧಾರ ಮಾಡ್ಬೇಕು. ಯಾಕಂದ್ರೆ ತಂದೆ ಇನ್ನೊಂದು ಅವನು 12 ವರ್ಷ ಗುರುಕುಲಕ್ಕೆ ಹೋಗಿ ಬಂದಿದ್ದಾನೆ. ಅವನ ಒಂದು ಜೀವನದಲ್ಲಿ ಒಂದು ಸಾಕಷ್ಟು ವರ್ಷಗಳು ಅಲ್ಲಿ ಹೋಗಿ ಬಂದಿದ್ದಾನೆ ಅವನು. ಸೊ ಹಾಗಾಗಿ ಅದನ್ನ ವ್ಯರ್ಥ ಮಾಡಕ್ಕಾಗಲ್ಲ. ಹಾಗಾಗಿ ಅದು ಸಾರ್ಥಕ ಮಾಡ್ಬೇಕು. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ಇವರಿಂದ ಆಗಿದ್ದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನವಾಗಿ ಅವನು ಒಂದು ಪರಾಂಗುಖನಾಗಿದ್ದಾನೆ. ಅವನಿಗೆ ಆ ವಿದ್ಯೆಯಿಂದ ಕಲ್ತಿದ್ದ ಒಂದು ವಿನಯ ಅನ್ನೋದು ಬಂದಿಲ್ಲ ಅವನಿಗೆ. ಅದನ್ನ ನಾವು ಮಾಡ್ಬೇಕು ಹೇಗಾದ್ರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಮೊಟ್ಟ ಮೊದಲು ಅವನ ಹತ್ರ ಒಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅವನಿಗೆ ಅವನ ಒಂದು ಈಗೋ ಅಂತ ಅವನಿರ್ತಲ್ಲ. ಯಾಕಂದ್ರೆ ಅವನು ತುಂಬಾ ಕಲ್ತ್ಕೊಂಡ್ ಬಂದಿದ್ದೀನಿ, ನಾನು ವಿದ್ಯೆ ಬೇಕಾದಷ್ಟು ನಾನು ಸಂಪಾದಿಸ್ಕೊಂಡ್ ಬಂದಿದ್ದೀನಿ ಅಂತ ಒಂದು ಬುದ್ಧಿ ಇರುತ್ತೆ ಅವನಿಗೆ. ಈ ಪ್ರಶ್ನೆ ಅವ್ರು ಕೇಳಿದಾಗ ಆ ಪ್ರಶ್ನೆಗೆ ಅವನಿಗೆ ಉತ್ತರ ಗೊತ್ತಿಲ್ಲ. ಅವನು ಇದನ್ನ ಕೇಳೇ ಇಲ್ಲ, ಇಂಥ ಒಂದು ವಿಷಯವೇ ಕೇಳಿಲ್ಲ ಅವನು. ಅವಾಗ ಅವನ ಈಗೋಗೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ಅವಾಗ ಅವನ್ ಏನ್ ಮಾಡ್ತಾನೆ, ತಂದೆಗೆ ಅವನೇ ಮಣಿದು ಬಂದು ನಾನು ನೀವೇ ಹೇಳ್ಕೊಡಿ ನಿಮ್ಗೆ ಅಂತ ಅವನು ಕೇಳ್ತಾನೆ. ಅವಾಗ ಅವನಿಗೆ ತಂದೆ ಗೊತ್ತಾಗುತ್ತೆ, ಓಹೋ ಇವನಿಗೆ ಇವಾಗ ಸ್ವಲ್ಪ ಮನಸ್ಸು ಪರಿವರ್ತನೆ ಆಗಿದೆ, ಇವಾಗ ಇನ್ಮೇಲೆ ಇವನು ಕೇಳ್ಬೋದು ಅಂತ. ನೋಡಿ, ಇಂಥ ಒಂದು ಕಥೆಯಲ್ಲಿ ಈ ಒಂದು ವಿಷಯದಿಂದ ಎಷ್ಟೊಂದು ವಿಷಯಗಳು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಈ ಬ್ರಹ್ಮವಿದ್ಯೆ ಅನ್ನೋದನ್ನ ಎಂಥವ್ರಿಗೆ ಕೊಡ್ಬೇಕು, ಎಂಥವ್ರಿಗೆ ಕೊಡಬಾರ್ದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಹಾಗಾಗಿ ಆ ವಿನಯ ಇದೆಲ್ಲ ಸೇರ್ಕೊಂಡಿರೋವನಿಗೆ, ಅವ್ನ ಜಿಜ್ಞಾಸೆ ನಿಜವಾಗಿ ಇರೋವನಿಗೆ, ಅಂತವನಿಗೆ ಕೊಡ್ಬೇಕು ಅಂತೆಲ್ಲ ಭಗವದ್ಗೀತೆ ಇಂಥ ಕಡೆ ಎಲ್ಲ ಬೇಕಾದಷ್ಟು ಬಂದಿದೆ. ಯಾರಿಗೆ ಕೊಡ್ಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಕೊಡಬಹುದು, ಯಾರಿಗೆ ಕೊಡಬಾರ್ದು ಅನ್ನೋದಕ್ಕೆ ಒಂದು ನಿಯಮ ಮಾಡಿದ್ದಾರೆ. ಸೊ ಆ ನಿಯಮ ಇಲ್ಲೂ ಕೂಡ ಪಾಲನೆ ಆಗುತ್ತೆ. ಸೊ ಇವಾಗ ಈ ತರ ಮಾಡಿದಾಗ ಅತಿ ವಿಸ್ಮಯಂ, ತುಂಬಾ ಆಶ್ಚರ್ಯಕರವಾದ ಒಂದು ಪ್ರಶ್ನೆಯನ್ನ ಅವನನ್ನು ನೋಡಿ ಕೇಳ್ತಾರೆ ಇವ್ರ ತಂದೆ. ಅದೇನು ಅನ್ನೋದನ್ನ ಮುಂದೆ ಕೇಳ್ತಾರೆ. ಏಕತತ್ವೇ ಶ್ರುತೆ ಸರ್ವಂ ಅಶ್ರುತಂ ಚ ಶ್ರುತಂ ಭವೇತ್ ಅಮತಂಚ ಮತಂ ತದ್ವತ್ ಅವಿಜ್ಞಾತಂ ಚ ಬುಧ್ಯತೆ. ಇವಾಗ ಏಕತತ್ವೇ ಶ್ರುತೆ, ಒಂದು ತತ್ವವನ್ನ ತಿಳ್ಕೊಂಡಾಗ ಎಲ್ಲವೂ ತಿಳ್ಕೊಂಡಾಗ ಆಯ್ತು ಅಂತ. ಹಾಗಾಗಿ ಮೊದಲು ಶ್ರುತಿ ಕೇಳೋದು, ಒಂದು ತತ್ವದ ಬಗ್ಗೆ ಕೇಳಿದಾಗ ಎಲ್ಲವನ್ನೂ ಕೇಳಿದಂಗ ಆಗುತ್ತೆ. ಒಂದು ತತ್ವವನ್ನ ನಾವು ಚೆನ್ನಾಗಿ ಮನನ ಮಾಡಿದಾಗ ಎಲ್ಲವನ್ನೂ ಮಾಡ್ದಕ್ಕಾಗುತ್ತೆ. ಆಮೇಲೆ ಆ ಯಾವ ತತ್ವವನ್ನ ಚೆನ್ನಾಗಿ ನಾವು ತಿಳುವಳಿಕೆ ಅಂದ್ರೆ ಜ್ಞಾನ, ಅದ್ರ ಬಗ್ಗೆ ಒಂದು ಜ್ಞಾನ ಬಂದಾಗ ಎಲ್ಲದರ ಜ್ಞಾನವೂ ಬರುತ್ತೋ ಅಂತ ವಿಷಯ ಯಾವುದು, ಆ ತತ್ವ ಯಾವುದು ಅಂತ ಇವನು ಪ್ರಶ್ನೆ ಮಾಡ್ತಾನೆ, ತಂದೆ ಪ್ರಶ್ನೆ ಮಾಡ್ತಾನೆ. ಸೊ ಹಾಗಾಗಿ ಆ ಪ್ರಶ್ನೆದ ಬಗ್ಗೆ ಒಂದು ವಿಚಾರ ಮಾಡ್ತಾರೆ ಇವರು. ಯಾಕೆ ಇದನ್ನ ನೀನು ತುಂಬಾ ದೊಡ್ಡ ಪ್ರಶ್ನೆ, ತುಂಬಾ ಅಹೋ ಅಂತ ಹೇಳ್ತಾ ಇದೀಯಾ ಅಂತ, ಏನ್ ಮಹಾಪ್ರಶ್ನೆ ಇದು ಅಂತ ಇವರೇ ಒಂದು ವಿಚಾರ ಮಾಡ್ಬಿಟ್ಟು ತೋರಿಸ್ತಾರೆ. ನೋಡಿ, ಇದು ತುಂಬಾ ವಿಶಿಷ್ಟವಾದ ಪ್ರಶ್ನೆ ಇದು ಲೋಕದಲ್ಲಿ ಸಾಮಾನ್ಯವಾಗಿ ಯಾರು ಲೋಕದಲ್ಲಿ ಒಂದು ರೀತಿಯಲ್ಲಿ ಈ ಪ್ರಶ್ನೆಗೆ ಒಂದು ಉತ್ತರ ಇದೆ. ಆದ್ರೆ ಇದನ್ನ ಏನ್ ಮಾಡ್ತಾ ಇದ್ದಾರೆ, ಲೋಕ ದೃಷ್ಟಾಂತವನ್ನು ಇಟ್ಕೊಂಡು ಪಾರಮಾರ್ಥಿಕವಾದ ವಿಷಯದಲ್ಲಿ ಕೂಡ ಇದನ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದಾರೆ. ಸೊ ಇವಾಗ ಋಗ್ವೇದ ನೋಡಿ, ಇವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗ ಆಗುತ್ತೆ ಅಂತಾನೆ ಪ್ರಶ್ನೆಯಲ್ಲಿ ಇರೋದು. ಹಾಗಾದ್ರೆ ಅದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ನ ಋಗ್ವೇದ ಜ್ಞಾನ ಮಾತ್ರೇಣ ಯಜುರ್ವೇದಾದಿ ಬುದ್ಧ್ಯತೆ ತಸ್ಮಾದೇಕ ಧಿಯ ಸರ್ವಜ್ಞಾನಂ ಸ್ಯಾದಿತಿ ಅಲೌಕಿಕಂ. ಅವರಿಗೆ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೋಡು, ಋಗ್ವೇದವನ್ನು ತಿಳ್ಕೊಂಡ್ರೆ ಯಜುರ್ವೇದ ಅದನ್ನ ತಿಳಿದಂಗ ಆಗುತ್ತಾ? ನಮ್ಗೆ ಆಗೋದೇ ಇಲ್ಲ, ಖಂಡಿತ ಅಲ್ವಾ? ಆಗಿರುವಾಗ ನೀನ್ ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗ ಆಗುತ್ತೆ ಅಂತ ಹೇಳ್ತಿಯಲ್ಲ, ಇದು ಲೋಕದಲ್ಲಿ ಯಾರು ಕಂಡಿಲ್ಲ ಇದು ಅಂತ ಅದ್ರ ಮೇಲೆ ಒಂದು ಪೂರ್ವಪಕ್ಷ ಒಂದು ಪ್ರಶ್ನೆ ಮಾಡ್ತಾನೆ, ಅಬ್ಜೆಕ್ಷನ್ ಮಾಡ್ತಾರೆ. ಆ ಪ್ರಶ್ನೆ ಮೇಲೆ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಮೈವಂ ಮೃದ್ಧೇಮ ಲೋಹೇಶು ಲೌಕಿಕೇಶ್ವಸ್ಯ ದರ್ಶನಾತ್ ಮೃದಾದಿ ಜ್ಞಾನತ ಸರ್ವಂ ಮೃಣ್ಮಯಂ ಜ್ಞಾಯತೆ ಸ್ಫುಟಂ. ಇವಾಗ ತಕ್ಷಣ ಇವ್ರೇನ್ ಮಾಡ್ತಾ ಇದ್ದಾರೆ, ಶ್ರುತಿಯಲ್ಲೇ ಹೇಳಿರೋ ಉದಾಹರಣೆಗಳ ಇಟ್ಕೊಂಡು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ ನೀನ್ ತಿಳ್ಕೊಳ್ಳೋ ತರ ಅಲ್ಲ ಅದು. ಋಗ್ವೇದವನ್ನ ತಿಳ್ಕೊಂಡ್ರೆ ಯಜುರ್ವೇದಾದಿಗಳೆಲ್ಲ ಗೊತ್ತಾಗುತ್ತೆ ಅಂತ ನೀನ್ ಆ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಆತರ ಅಲ್ಲ ಇದು ಎಂಥದ್ದು ಅಂತ ಹೇಳಿದ್ರೆ, ಮೃತ್ ಹೇಮ ಲೋಹ ಅಂದ್ರೆ ಮೃತ್ ಅನ್ನೋದು ಮಣ್ಣು ಅನ್ನೋದು, ಹೇಮ ಅನ್ನೋದು ಬಂಗಾರ ಅನ್ನೋದು, ಲೋಹ ಅನ್ನೋದು ಕಬ್ಬಿಣ ಅನ್ನೋದು. ಈ ಮೂರು ವಿಷಯಗಳಲ್ಲಿ ಲೌಕಿಕೇಶು, ಇದೆಲ್ಲ ಲೋಕದಲ್ಲಿ ಎಲ್ಲರೂ ವಾಡಿಕೆಯಲ್ಲಿ ಇಟ್ಕೊಂಡಿರೋದೇ, ಎಲ್ಲರೂ ಬಳಸೋ ವಸ್ತುಗಳೇ ಇದೆಲ್ಲ. ಇವುಗಳಲ್ಲಿ ಅಸ್ಯ ದರ್ಶನ
ಯಾವ್ದು ನಾನು ಒಂದು ರೂಲ್ ಹೇಳಿದ್ನಲ್ಲ, ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡಾಗುತ್ತೆ ಅಂತ ಒಂದು ರೂಲ್ ಹೇಳಿದ್ನಲ್ಲ, ಆ ರೂಲ್ ನಮ್ಗೆ ಈ ಮಣ್ಣು, ಬಂಗಾರ ಮತ್ತು ಕಬ್ಬಿಣ ಇಂಥ ಉದಾಹರಣೆಗಳಲ್ಲಿ ಇದು ಅಪ್ಲೈ ಆಗುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ಹೇಗಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಮೃದಾದಿ ಜ್ಞಾನತಃ ಸರ್ವಂ ಮೃಣ್ಮಯಂ ಜ್ಞಾಯತೆ ಸ್ಫುಟಂ. ಇವಾಗ ಮೃದಾದಿ ಜ್ಞಾನತಃ, ಮೃತ್ತು, ಹೇಮ ಮತ್ತು ಅದ ಹೇಮ ಅಂದ್ರೆ ಬಂಗಾರ ಮತ್ತು ಕಬ್ಬಿಣ, ಇವುಗಳನ್ನ ಈ ಕಾರಣ ವಸ್ತುವಾಗಿರೋ ಮೃತ್ತು ಮತ್ತು ಬಂಗಾರ ಇವುಗಳನ್ನ ತಿಳ್ಕೊಂಡಾಗ ಅವುಗಳಿಂದ ಉತ್ಪಾದನೆ ಆಗಿದೆಯಲ್ಲ ಯಾವುದೋ ವಸ್ತು, ಅವುಗಳ ಜ್ಞಾನ ನಮಗೆ ಬರುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಅವರೇ ಮುಂದಕ್ಕೆ. ಇದು ಸ್ಫುಟಂ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ ಅದು ಹೇಗೆ ಅನ್ನೋದು ಹೇಳ್ತಾರೆ ಇವರು. ನಮ್ಗೆ ತುಂಬಾ ಇವ್ರು ಹೇಳೋರು ಒಂದು ರೀತಿ ಇದ್ರಲ್ಲಿ ಎಷ್ಟು ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಇದೆ ಅನ್ನೋದೆಲ್ಲ ಅಪ್ರಿಶಿಯೇಟ್ ಮಾಡಕ್ ಆಗುತ್ತೆ ನಮಗೆ. ವಿದ್ಯಾರ್ಥಿಗಳು ಆತರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇದನ್ನ. ಹೇಳ್ತಾರೆ ನೋಡಿ, ಮೃದೋ ಘಟ ಶರಾವಾದ್ಯ ವಿಕಾರ ತತ್ತದಾಕೃತಿ ಮೃದ್ಬೋಧಾತ್ ಬುದ್ಧ್ಯತೆ ನ ಇತಿ ಯದುಚ್ಛೇದ ನ ಬುದ್ಧ್ಯತಾಂ. ಇವಾಗ ಏನ್ ಮಾಡ್ತಾರೆ ನೋಡು, ನಾವು ಇವ್ರು ಈ ತರ ಪ್ರಶ್ನೆ ಹೇಳಿ, ಈ ತರ ಒಂದು ಚಾಲೆಂಜ್ ತರ ಒಂದು ಇದನ್ನ ಹೇಳಿದ ತಕ್ಷಣ ಎಲ್ಲರಿಗೂ ಏನ್ ತರ ಒಂದು ಜ್ಞಾನ ಬರುತ್ತೆ, ಒಂದು ಅರಿವು, ಅಂದ್ರೆ ಇದನ್ನ ಕೇಳಿದ ತಕ್ಷಣ ಯಾವ ತರ ಒಂದು ಭಾವನೆ ಬರುತ್ತೆ ಅಂತ ಹೇಳಿದ್ರೆ, ನೋಡಪ್ಪ ನೀನ್ ಏನ್ ಹೇಳ್ತಾ ಇದೀಯ, ಮಣ್ಣನ್ನು ತಿಳ್ಕೊಂಡ್ರೆ ಮಣ್ಣಿಂದ ಆಗೋದು ಎಲ್ಲವನ್ನೂ ಕೂಡ ನೀನ್ ತಿಳ್ಕೊಂಡಾಗ ಆಗುತ್ತೆ ಅಂತ ಹೇಳ್ತೀಯಲ್ಲ, ಇದು ಹೇಗಾಗುತ್ತೆ? ಇವಾಗ ನೋಡಿ, ಬಂಗಾರದ ವಿಷಯ ನಾವು ಇಟ್ಕೊಳ್ಳೋಣ ಸುಮ್ಮನೆ, ಅದು ಒಂದು ಯಾಕಂದ್ರೆ ಅದು ಪ್ರಸಿದ್ಧವಾಗಿರೋ ಉದಾಹರಣೆ. ಇವಾಗ ಒಂದು ಬಂಗಾರದ ಒಂದು ಆಭರಣ ಬಂಗಾರದಿಂದ ಆಗಿದೆ ಅಂತ ಒಬ್ಬನಿಗೆ ತಿಳಿದ ಮಾತ್ರಕ್ಕೆ ಎಲ್ಲೆಲ್ಲಿ ಬಂಗಾರದ ಆಭರಣಗಳು ಇವೆಯೋ ಅವುಗಳೆಲ್ಲ ಇವನಿಗೆ ತಿಳಿತು ಅಂತ ಹೇಗೆ ಹೇಳಕ್ಕಾಗುತ್ತೆ ಅಲ್ವಾ? ಇವಾಗ ಇವ್ರ ಮನೆಯಲ್ಲಿರೋ ಬಂಗಾರದ ಬೇಕಾದ್ರೆ ತಿಳ್ಕೊಬೋದು ಇವನು, ಆದ್ರೆ ಅಂಗಡಿಯಲ್ಲಿ ಎಷ್ಟೊಂದು ವಸ್ತುಗಳು ಮಾಡಿರ್ತಾರೆ ಬಂಗಾರದಲ್ಲಿ, ಅಷ್ಟು ಏನು ಅದರಲ್ಲಿ ಎಂತೆಂತಾದೇ ಇರುತ್ತೆ, ಸರ ಇರುತ್ತೆ, ಬಳೆ ಇರುತ್ತೆ, ಎಲ್ಲ ಇರುತ್ತೆ ಅದರಲ್ಲಿ. ಹಾಗಾಗಿ ಇವನು ಅವುಗಳೆಲ್ಲ ಬಂಗಾರದಿಂದ ಮಾಡಲ್ಪಟ್ಟಿದೆ ಅಂತ ತಿಳಿದ ಮಾತ್ರಕ್ಕೆ ಆ ಬಳೆ ಎಂತದ್ದು ಹೇಗಿದೆ, ಆಮೇಲೆ ನೆಕ್ಲೆಸ್ ಹೇಗಿದೆ ಅನ್ನೋ ಜ್ಞಾನ ಇವನು ಬರೋದೇ ಇಲ್ಲ ಖಂಡಿತ. ಅದನ್ನೇ ಇವರು ಅದನ್ನೇ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಇವಾಗ ಮೃದೋ ಘಟಶರವಾದ್ಯಾಹ ವಿಕಾರಾಹ ತತ್ತದ ಆಕೃತಿ ಮೃದ್ಬೋಧಾತ್ ಬುದ್ಧ್ಯತೆನ. ಅವುಗಳ ಶೇಪ್ ಎಲ್ಲ ಇದೆಯಲ್ಲ, ಅವು ಯಾವ ಶೇಪ್ ಅಲ್ಲಿ ಇದೆ, ಆಮೇಲೆ ಒಂದೊಂದು ಆಭರಣ ಎಷ್ಟು ತೂಕ ಇದೆ, ಇಂಥ ವಿಷಯಗಳೆಲ್ಲ ಅವುಗಳೆಲ್ಲ ಬಂಗಾರದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ತಿಳಿದ ಮಾತ್ರಕ್ಕೆ ಆ ತಿಳುವಳಿಕೆ ನಮ್ಗೇನ್ ಬರೋದಿಲ್ಲ ಅಲ್ವಾ ಖಂಡಿತ. ಹಾಗಾಗಿ ಯಾವ ಪ್ಯಾಟರ್ನ್ ಅಲ್ಲಿ ಮಾಡಿದ್ದಾರೆ ಅಂತ ಇಂಥ ಒಂದು ತಿಳುವಳಿಕೆ ನಮ್ಗೆ ಬರೋದಿಲ್ವಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ಇದು ಉಚ್ಯತೆ ನ ಬುದ್ಧ್ಯತಾಂ. ಸರಿ, ಅವುಗಳ ವಿಷಯ, ಅವುಗಳ ಒಂದು ಆಕಾರ ಹೇಗಿರುತ್ತೆ, ಅವುಗಳು ಯಾವ ತೂಕ ಇರುತ್ತೆ, ಎಂತ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತ ನಮ್ಗೆ ತಿಳಿದೇ ಹೋಗ್ಲಿ ಬಿಡು, ನಮ್ಗೆ ಅದು ಬೇಕಿಲ್ಲ ನಮ್ಗೆ ಅಂತ ಹೇಳ್ತಾರೆ. ಇವಾಗ ಆ ಜ್ಞಾನ ನಮಗ್ ಬೇಕಿಲ್ಲ, ನಾವು ಹೇಳ್ತಾ ಇರೋದು ಬೇರೆ ನೋಡು ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಯ್ತು ಪ್ರಶ್ನೆ, ಈ ಒಂದು ವಿಷಯವನ್ನ ಹೇಳಿದ ತಕ್ಷಣ ಒಬ್ಬನಿಗೆ ಮನಸ್ಸಲ್ಲಿ ಎಂತ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಕಾರಣವನ್ನು ತಿಳ್ಕೊಂಡ್ರೆ ಕಾರ್ಯದ ಸಂಪೂರ್ಣವಾಗಿ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದಾಗಲ್ಲ ಅಂತ ಹೇಳಿದ. ಇವರು ಹೇಳ್ತಾ ಇದ್ದಾರೆ, ಹೌದು ನಾನು ಅದನ್ನ ಕ್ಲೇಮ್ ಮಾಡ್ಲಿಲ್ಲ, ನಾನು ಅದಾಗಲ್ಲ ಅಂತ ನನಗೂ ಗೊತ್ತು. ಇವಾಗ ನಾನು ಹೇಳಿದ್ನಲ್ಲ, ಬಂಗಾರದಿಂದ ಮಾಡಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಗೆ ಅವುಗಳ ಶೇಪ್ ಹೇಗಿದೆ, ಎಲ್ಲಾ ಆಭರಣಗಳದ್ದು ಶೇಪ್ ಹೇಗಿದೆ, ಅವುಗಳ ಒಂದು ವೆಯ್ಟ್ ಎಂತದ್ದು, ಅವುಗಳು ಯಾವ ಒಂದು ಡಿಸೈನ್ ಅಲ್ಲಿ ಇದೆ, ಇಂಥದ್ದೆಲ್ಲ ನಮ್ಗೆ ಹೇಳಕ್ ಬರೋದೇ ಇಲ್ಲ ಖಂಡಿತ. ಆಕ್ಚುಲಿ ನಾವು ಅದ ಕ್ಲೇಮ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಡಿಸಿ ಹೇಳ್ತಾರೆ ಇವಾಗ ಮುಂದಕ್ಕೆ. ಆಕೃತ್ಯಾಧಾರ ಭಾಗೋಯೋ ಘಟಸ್ಯಾಸೌ ಬುದ್ಧ್ಯತೆ ಆಧಾರೋ ಮೃತ್ತಿಕಾ ಆಧೇಯ ಆಕಾರ ಚ ಉಭಯಂ ಘಟಃ. ನೋಡಿ, ಇವಾಗ ಒಂದು ಘಟ ಅಂತ ಒಂದು ತಗೊಂಡಾಗ ಅದಕ್ಕೆ ಆಕೃತಿ ಅಂತ ಒಂದಿರುತ್ತೆ, ಅದಕ್ಕೊಂದು ಶೇಪ್ ಅಂತ ಒಂದಿರುತ್ತೆ, ಆಮೇಲೆ ಅದಕ್ಕೊಂದು ಆಧಾರ ಅಂತ ಇರುತ್ತೆ. ಇವಾಗ ಘಟ ಎರಡು ಸೇರ್ಕೊಂಡೇನೆ ಘಟ ಅಂತ ಆಗೋದು. ಘಟಕ್ಕೆ ಒಂದು ಆಕಾರ ಇರುತ್ತೆ, ಒಂದು ಆಧಾರ ಇರುತ್ತೆ. ಆಧಾರ ಆದ್ರೇನೆ ಇವರು ಆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ, ಮಣ್ಣು ಅನ್ನೋದೇ ಆಧಾರ ಅದಕ್ಕೆ. ಆಮೇಲೆ ಘಟಕ್ಕೆ ಒಂದು ಆಕಾರ ಇರುತ್ತೆ. ಇವಾಗ ಎರಡು ಸೇರ್ಕೊಂಡೆ ಘಟ ಅಂತ ಆಗೋದು ಅನ್ನೋದನ್ನ ಈಗ ಫಸ್ಟ್ ಸ್ಪಷ್ಟ ನಮಗೆ ಕ್ಲಾರಿಫಿಕೇಶನ್ ಮಾಡ್ತಾರೆ. ಇದು ಮುಂದೆ ಅವ್ರು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಇದ್ರ ಮುಂದೆ ಇರೋ ವಿಷಯಗಳನ್ನ. ಆಧಾರ ಭಾಗ ಮಾತ್ರೇಪಿ ಜ್ಞಾತೆ ಜ್ಞಾತೋ ಘಟೋ ಭವೇತ್ ಗೋಪುಚ್ಛ ಮಾತ್ರ ಸಂಸ್ಪರ್ಶಾತ್ ಗೋಸ್ಪರ್ಶ ವ್ರತ ಪೂರ್ತಿವತ್. ತುಂಬಾ ಚಮತ್ಕಾರವಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಹೇಳ್ತಾ ಇದ್ದಾರೆ, ಆಧಾರ ಭಾಗ ಮಾತ್ರೇಪಿ ಜ್ಞಾತೆ ಘಟೋ ಜ್ಞಾತೋ ಭವೇತ್. ಇವಾಗ ಒಂದು ಮಣ್ಣಿಂದ ಒಂದು ಎಷ್ಟೋ ಉತ್ಪಾದನೆಗಳಿದೆ, ಇವುಗಳಲ್ಲಿ ಎಲ್ಲದರಲ್ಲೂ ಮಣ್ಣೆ ಅದಕ್ಕೆ ಮೂಲ ಕಾರಣ ಅಂತ ಮಾತ್ರ ತಿಳ್ಕೊಂಡಿದ್ ಮಾತ್ರಕ್ಕೆ ನಿನಗೆ ಆ ಘಟ ಎಂತದ್ದು, ಒಂದು ಘಟದ ಒಂದು ಜ್ಞಾನ ನಿಮಗೆ ಬಂದಾಗಿದೆ ನಿಮಗೆ. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ, ಒಂದು ಹಸುವಿನ ಮುಟ್ಟೋದು ಅಂತ ಒಂದು ವ್ರತ ಇರುತ್ತೆ. ಒಂದು ವ್ರತ ಒಂದಿದೆ, ಆ ವ್ರತ ಪೂರ್ತಿ ಆಗುವಾಗ ಹಸುವಿನ ಮುಟ್ಟಿದ್ರೆ ಆ ವ್ರತ ಪೂರ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಹಸುವಿನ ಮುಟ್ಟೋದು ಅಂತ ಹೇಳಿದ್ರೆ ಹಸುವಿನ ಎಲ್ಲಾ ಭಾಗಗಳನ್ನು ಇವ್ನು ಮುಟ್ಕೊಂಡಿರ್ತಾನೆ ಏನೋ ಇಲ್ಲ, ಅದಕ್ಕೆ ಏನ್ ಮಾಡಿದ್ರೆ ಅದ್ರ ಬಾಲವನ್ನು ಮಾತ್ರ ಮುಟ್ಟಿದ್ರೆ ಸಾಕು. ಎಷ್ಟೋ ಜನ ನಾವು ನೋಡ್ತೀವಲ್ವಾ, ರಸ್ತೆಯಲ್ಲಿ ಹೋಗೋಕ್ ಕೂಡ ನೋಡ್ತೀವಿ, ಆ ಬಾಲವನ್ನ ಮುಟ್ಟಿ ಅವ್ರ ಕಣ್ಣಿಗೆ ಮುಟ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿ ಲಕ್ಷ್ಮಿ ಇದೆ ಅಂತ ಒಂದು ಪ್ರತೀತಿ ಇದೆ. ಈಗ ಹಸುವಿನನ್ನು ಮುಟ್ಟಿದ್ರೆ ಒಂದು ವ್ರತ ಮುಗಿಯುತ್ತೆ ಅಂತ ಹೇಳುವಾಗ ಆ ಹಸುವಿನ ಪೂರ್ತಿ ಎಲ್ಲಾ ಭಾಗವನ್ನು ಮುಟ್ಕೊಂಡಿರ್ಬೇಕು ಅಂತ ಅವಶ್ಯಕತೆ ಇಲ್ಲ, ಆದ್ರೆ ಒಂದು ಭಾಗವನ್ನು ಮಾತ್ರ ಮುಟ್ಟಿದ್ರು ಸಾಕು, ಹಸುವನ್ನು ಮುಟ್ಟಿದಂಗಾಯ್ತು ಅಂತ ಒಂದು ಲೋಕದಲ್ಲಿ ಇದೆಯಲ್ಲ. ಅದೇ ತರನೇ ಇಲ್ಲೂ ಕೂಡ ಈ ಘಟ ಅಂತ ಒಂದರಲ್ಲಿ
ಘಟಕ್ಕೆ ಇರೋ ಒಂದು ರೂಪ, ಒಂದು ಆಕಾರ ಹೊಂದಿದೆ. ಆಮೇಲೆ ಅದಕ್ಕೆ ಒಂದು ಆಧಾರ ಮಣ್ಣಂತ ಹೊಂದಿದೆ. ಆ ಮಣ್ಣು ಅಂತ ಆಧಾರವನ್ನು ತಿಳ್ಕೊಂಡೆ ಮಾತ್ರಕ್ಕೆ ನಿನಗೆ ಆ ಘಟವನ್ನು ತಿಳ್ಕೊಂಡಾಗ ಆಯ್ತು ಅಂತ ಅದನ್ನೇ ನಾವು ಹೇಳಕ್ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಈ ದೃಷ್ಟಾಂತ ಕೊಟ್ಟರು. ಹಸುವಿನ ಮುಟ್ಟೋದ್ರಿಂದ, ಹಸುವಿನ ಬಾಲವನ್ನು ಮುಟ್ಟೋದ್ರಿಂದ ಹಸುವನ್ನು ಮುಟ್ಟಿದಂತ ಹೇಗೆ ಒಂದು ವ್ರತ ಪೂರ್ತಿ ಆಗುತ್ತೋ ಆ ತರ ಹೇಳಿ ಆ ಘಟದ ಒಂದು ಭಾಗವಾಗಿರೋ ಈ ಆಧಾರ ಭಾಗ ಇದೆಯಲ್ಲ, ಅದರ ಅಂಶ ಅಂತ ಒಂದಿದೆ, ಆಸ್ಪೆಕ್ಟ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ದಿ ಮೆಟೀರಿಯಲ್ ಕಾಸ್ ಆಸ್ಪೆಕ್ಟ್ ಆಫ್ ದಿ ಪಾಟ್. ಅದನ್ನ ತಿಳ್ಕೊಂಡ್ರೇನೆ ನಿನಗೆ ಪಾಟ್ನ ಬಗ್ಗೆ ಜ್ಞಾನ ನಿನಗೆ ಬಂದಾಯ್ತು ಅಂತ ನಾವು ಹೇಳ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರು ಇಲ್ಲೆಲ್ಲ ಹೇಳುವಾಗ ಆ ಜ್ಞಾನ ಅಂದ್ರೆ ಏನು ಅಂತ ಹೇಳಿದ್ರೆ ಆಕಾರದ ಜ್ಞಾನವೇ ಇಲ್ಲ ನಮ್ಗೆ. ಅದು ಇಟ್ ಈಸ್ ನೆಗ್ಲಿಜಿಬಲ್. ವೇದಾಂತ ದೃಷ್ಟಿಯಿಂದ ಆಕಾರ ನೆಗ್ಲಿಜಿಬಲ್. ಆದ್ರೆ ನೋಡಿ, ನಾವು ಲೋಕದಲ್ಲಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರೆ ಆಕಾರಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ವೇದಾಂತ ಏನ್ ಮಾಡ್ತೇವೆ, ಉಲ್ಟಾ ಅದು ಆಕಾರವನ್ನ ಅದು ಕಡೆಗಣಿಸ್ಬಿಡ್ತೇ. ಅದಕ್ಕೆ ಒಂದು ಬೆಲೆ ಕೊಡಲ್ಲ ಅದಕ್ಕೆ, ಆಕಾರಕ್ಕೆ. ಆತರ ಮಾಡಿದೆ ಉಪನಿಷತ್ತು. ಆದ್ರೆ ಮನುಷ್ಯರು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಒಂದು ಬಂಗಾರ ಅಂತ ನೋಡಿದ್ರೆ ಅದಕ್ಕೆ ಎಷ್ಟು ಸೆಲೆಕ್ಷನ್ ಮಾಡ್ತೀವಿ, ಎಷ್ಟೊಂದು ಇಂಥ ಡಿಸೈನೇ ಇರಬೇಕು, ನನಗೆ ಇಂಥ ಪ್ಯಾಟರ್ನೇ ಬೇಕು ಅಂತೆಲ್ಲ ಎಷ್ಟು ನೋಡ್ತೀವಿ ನಾವು. ಆದ್ರೆ ಉಪನಿಷತ್ ಏನ್ ಮಾಡುತ್ತೆ, ಅದೆಲ್ಲ ಸೆಕೆಂಡರಿ ಅಷ್ಟೇನೆ. ಅದು ಇಟ್ ಇಸ್ ನೆಗ್ಲಿಜಿಬಲ್. ಅದು ಲೆಕ್ಕಕ್ಕೆ ತಗೊಳಂಗೆ ಇಲ್ಲ ಅದನ್ನ ಅಂತ ಹೇಳ್ಬಿಟ್ಟು ಅದನ್ನ ಬದಿಗಿಟ್ಬಿಡುತ್ತೆ ಅದು. ಆದ್ರೆ ನಿನಗೆ ನಿಜವಾದ ಜ್ಞಾನ ಯಾವುದು ಅಂತ ಹೇಳಿದ್ರೆ ಆ ವಸ್ತುವಿನ ಒಂದು ಉಪಾದಾನ ಕಾರಣ ಜ್ಞಾನ, ಅದೇ ನಿಜವಾದ ಜ್ಞಾನ ಅನ್ನೋದು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಆಕೃತೇರ್ ಯದ್ವದ ಜ್ಞಾನೇ ಘಟಾಜ್ಞಾನಂ ತ್ವಯಾ ಉಚ್ಯತೆ ತದ್ವದಾಧಾರ ಬೋಧೇನ ಘಟೋ ಬುದ್ಧ ಕಥಂ ನಹಿ. ಇವಾಗ ಇವ್ರು ಹೇಳ್ತಾ ಇದ್ದಾರೆ, ಆಕೃತಿ ಅನ್ನೋದು ಹೇಗೆ, ಆಕೃತಿಯ ಒಂದು ಆಕೃತಿ ಅನ್ನೋದು ನಮ್ಗೆ ತಿಳಿದೇ ಹೋದ್ರೆ ನಮ್ಗೆ ಘಟದ ಒಂದು ಜ್ಞಾನ ಬರೋದೇ ಇಲ್ಲ ಅಂತ ನೀನ್ ಹೇಳ್ತೀಯಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಧಾರದ ಜ್ಞಾನ ಬಂದ್ರೇನೆ ನಮ್ಗೆ ಆ ಘಟದ ಒಂದು ಜ್ಞಾನ ಬಂತು ಅಂತ ನಾನ್ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಾ ಇದೀಯಾ, ಆಕಾರವನ್ನು ತಿಳ್ಕೊಳ್ದೆ ಹೋದ್ರೆ ಘಟವನ್ನು ತಿಳಿದಂಗೆ ಆಗೋದಿಲ್ಲ ಅಂತ ನೀನ್ ಹೇಳ್ತಾ ಇದೀಯಾ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಆ ಘಟದ ಒಂದು ಆಧಾರ ಯಾವ್ದಿದೆಯೋ ಅದನ್ನ ತಿಳ್ಕೊಂಡ್ರೆ ಘಟದ ಜ್ಞಾನ ಬಂತು ಅಂತ ನಾನ್ ಹೇಳ್ತಾ ಇದ್ದೀನಿ ಅಂತ ಇಬ್ಬರಿಗೂ ಇರೋ ಒಂದು ಮನಸ್ಸಲ್ಲಿ ಇರೋ ಒಂದು ಭಾವನೆ ವ್ಯತ್ಯಾಸ ಅದನ್ನ ತೋರಿಸ್ತಾ ಇದ್ದಾರೆ. ಆಮೇಲೆ ಅದನ್ನ ಹೈಲೈಟ್ ಮಾಡ್ಬಿಟ್ಟು ಹೇಗೆ ಅವನು ಅನ್ಕೊಂಡಿದ್ದಾನಲ್ಲ ಅದು ಇಟ್ ಇಸ್ ನಾಟ್ ಎಸೆನ್ಷಿಯಲ್ ಅಂತ ತೋರ್ಸಕ್ಕೆ ಅದನ್ನ ಮುಂದಕ್ಕೆ ಪ್ರತಿಪಾದನೆ ಮಾಡ್ತಾರೆ. ಅವನು ಆಕಾರ ತಿಳ್ಕೊಂಡ್ರೇನೆ ಅದ್ರ ವಿಷಯ ತಿಳ್ಕೊಂಡಂಗೆ ಆಗುತ್ತೆ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮುಂದಕ್ಕೆ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಈ ಎರಡು ಭಾಗವೂ ಕೂಡ ಅದಕ್ಕೆ ಇದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಸಿದ್ಧಾಂತಿ ಕೂಡ ಒಂದು ವಸ್ತುವಿಗೆ ಎರಡು ಭಾಗನೂ ಇದೆ ಅಂತ ಒಪ್ಕೊಂಡಿದ್ದಾರೆ. ಆಕಾರ ಅಂತ ಒಂದು ಆಸ್ಪೆಕ್ಟ್ ಇದೆ, ಆಮೇಲೆ ಮೂಲ ಕಾರಣ ಅಂತ ಒಂದು ಆಸ್ಪೆಕ್ಟ್ ಇದೆ. ಎರಡು ಆಸ್ಪೆಕ್ಟ್ಸ್ ಅದಕ್ಕೆ ಇದೆ ಅನ್ನೋದನ್ನ ಒಪ್ಕೊಳ್ತಾರೆ. ಇಲ್ಲ ಅಂತ ಅದನ್ನ ಅಲೆಗಳು ಇರ್ತಾ ಇಲ್ಲ, ಆ ಭಾಗ ಅದ್ರಲ್ಲಿ ಇದೆ ಅಂತ ಒಪ್ಕೊಳ್ತಾರೆ. ಆದ್ರೆ ಯಾವ್ದ್ರ ಜ್ಞಾನ ಪಡ್ಕೊಂಡ್ರೆ ನಿನಗೆ ಅದರ ಒಂದು ನಿಜವಾದ ಜ್ಞಾನ ಪಡ್ಕೊಂಡಾಗ ಆಗುತ್ತೋ ಅನ್ನೋ ವಿಷಯದಲ್ಲಿ ವಿಚಾರ ಇದೆ ಅಷ್ಟೇ. ಹಾಗಾಗಿ ವೇದಾಂತ ಸಿದ್ಧಾಂತಿ ಹೇಳೋದೇನೋ ಅದರ ಒಂದು ಮೂಲ ಕಾರಣ ಅಂತ ಏನಿದೆಯೋ ಅದನ್ನ ತಿಳ್ಕೊಂಡ್ರೆ ನಿನಗೆ ಅದರ ಜ್ಞಾನ ನಿನಗೆ ಬಂತು ಅಂತ ನಾವು ಹೇಳ್ಬೋದು. ಆಕಾರ ಅನ್ನೋದು ನೆಗ್ಲಿಜಿಬಲ್, ಸೆಕೆಂಡರಿ. ಯಾಕಂದ್ರೆ ಅದು ಹೊಸದಾಗಿ ಬಂದಿದ್ದು, ಆಮೇಲೆ ಹೊರಟೋಗೋದು, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಅದು ಹೀಗೆಲ್ಲ ನಾವು ಲೋಕದಲ್ಲಿ ಕೂಡ ನೋಡ್ತೀವಲ್ವಾ, ಒಂದು ಸರ ಇರೋದನ್ನ ಅವ್ರು ಏನ್ ಮಾಡ್ತಾರೆ, ಎಷ್ಟೋ ವರ್ಷ ಉಪಯೋಗಿಸ್ತಾರೆ, ಅದನ್ನ ಕೆಡಿಸಿ ಬೇರೆ ಏನೋ ಮಾಡ್ಕೊಳಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಅಥವಾ ಮಾರ್ಬಿಟ್ಟು ಬೇರೆ ಏನೋ ತಗೊಳ್ತಾರೆ. ಹಾಗಾದ್ರೆ ಏನಾಯ್ತು, ಅವ್ರು ಮಾರಿರೋದು ಬಂಗಾರವನ್ನು ಮಾರ್ಲಿಲ್ಲ, ಅವರು ಆ ನೆಕ್ಲೆಸ್ ಮಾರಿದಾರೆ ಅಷ್ಟೇನೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ತಿರ್ಗಾ ಬಂಗಾರನೇ ಅವ್ರಿಗೆ ಬೇಕಾಗಿರೋ. ಹಾಗಾಗಿ ಈಗ ನಾವು ಲೋಕದಲ್ಲಿ ನೋಡ್ತೀವಿ. ಹಾಗಾಗಿ ಯಾವತ್ತೂ ಇಲ್ಲದೆ ಯಾವುದು ಮಧ್ಯ ಬಂದು ಆಮೇಲೆ ಕೊಟ್ಟೋಗುತ್ತೋ ಅದು ಸತ್ಯವಲ್ಲ ಅನ್ನೋದು ಉಪನಿಷತ್ತಿನ ತಾತ್ಪರ್ಯ. ಉಪನಿಷತ್ತು ಹೇಳೋದೇ ಅದೇನೆ, ಮೃತಿಕೇತ್ಯವ ಸತ್ಯಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯವ ಸತ್ಯಂ ಅಂತ ಹೇಳಿದೆ. ನಾಮಧೇಯಂ ಅಂತ ಹೇಳಿದ್ರೆ ಒಂದು ಹೆಸರು ಮಾತ್ರ ಕೊಟ್ಟಿದ್ಯಾ ಅದಕ್ಕೆ, ಆದ್ರೆ ಅದು ಶಾಶ್ವತ ಅಲ್ಲ, ಅದು ಸತ್ಯವಲ್ಲ. ಅದರಲ್ಲಿರೋ ಸತ್ಯಾಂಶ ಯಾವುದು ಅಂತ ಹೇಳಿದ್ರೆ ಅದು ಯಾವ್ದಿಂದ ಮಾಡಲ್ಪಟ್ಟಿದ್ಯೋ ಅದೇ ಸತ್ಯಾಂಶ ಅದ್ರಲ್ಲಿರೋದು ಅಂತ ಇದನ್ನ ನಾವು ಕೂಡ ಹೋಗ್ತಾ ಇದೀವಿ ಅಲ್ವಾ. ನಾವು ಮಾರೋಕ್ ಹೋಗುವಾಗ ನಮ್ಗೆ ಬಂಗಾರವೇ ನಾವು ನೋಡ್ತಾ ಇದೀವಿ ಹೊರತು ಅದನ್ನ ನಾವು ಬೇಡ ಅಂತ ನಾವೇ ಬಿಟ್ಬಿಡ್ತಾ ಇದೀವಿ. ಯಾವ್ದನ್ನ ಡಿಸೈನ್ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಅದನ್ನ ಬಿಟ್ಬಿಟ್ಟು ಹೊಸದಾಗಿರೋದು ತಗೊಳ್ತಾ ಇದೀವಿ. ನಾವು ಅವಾಗ ಏನ್ ಮಾಡ್ತಾ ಇದೀವಿ, ಬಂಗಾರಕ್ಕೆ ನಾವು ವ್ಯಾಲ್ಯೂ ಕೊಡ್ತಾ ಇದೀವಿ. ಸೊ ಹೀಗೆ ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಅವರು ಇದನ್ನ ಹೇಗೆ ಪ್ರತಿಪಾದನೆ ಮಾಡೋದು ಅನ್ನೋದನ್ನ ವಿಚಾರ ಮಾಡ್ತಾ ಇದ್ದಾರೆ. ಆಕೃತ್ಯಾಧಾರಯೋ ಸ್ತುಲ್ಯಂ ಭಾಗತ್ವಂ ನ ಮೃದಂ ವಿನಾ ಕೇವಲಾಕೃತಿ ಮಾತ್ರ ಸನ್ ಘಟಕ್ವಾಪಿ ಸಮೀಕ್ಷತೆ. ನೋಡಿ ಹೇಳ್ತಾ ಇದ್ದಾರೆ, ಆಕಾರ ಮತ್ತು ಆಧಾರ ಅನ್ನೋದು ಮಣ್ಣು ಅನ್ನೋದ್ರಲ್ಲಿ ಅದು ಎರಡು ಸೇರ್ಕೊಂಡೇ ಘಟ ಅನ್ನೋದಿದೆ. ಆದ್ರೆ ನೀನ್ ಹೇಳು, ಅವ್ನು ನೋಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನ್ ಹೇಳಿ ಇವಾಗ ಆಕಾರ ಮಾತ್ರ ಇದ್ಕೊಂಡು ಮಣ್ಣೆ ಇಲ್ಲ ಅಂತ ಹೇಳಿದ್ರೆ ನಿನ್ಗೆ ಘಟ ಅನ್ನೋದು ಇರುತ್ತೆ, ಅಲ್ಲಿ ಇರೋದೇ ಇಲ್ಲ ಖಂಡಿತ ಅಲ್ವಾ. ಹಾಗಾಗಿ ಬರೋದೇ ಇಲ್ಲ. ಹಾಗಾದ್ರೆ ಅದೇ ಹೇಳ್ತಾ ಇದ್ದಾರೆ, ಆಕಾರ ಮಾತ್ರ ನಿನಗೆ ಮುಖ್ಯ ಅಂತ ಹೇಳಿದ್ರೆ ಮಣ್ಣು ಬೇಡ ಅಂತ ನೀನ್ ಹೇಳ್ಬಿಟ್ರೆ, ಮಣ್ಣಿಲ್ದೆ ಆಕಾರ ಮಾತ್ರ ಇಟ್ಕೊಂಡು ಅದು ಘಟವಾಗುತ್ತಾ ಅಂದ್ರೆ ಆಗೋದೇ ಇಲ್ಲ ಖಂಡಿತ. ಅದರಿಂದ ಆಕಾರ ಅನ್ನೋದಕ್ಕೆ ನಿನಗೆ ಇಟ್ ಇಸ್ ನಾಟ್ ಸಮಥಿಂಗ್ ವಿಚ್ ಇಸ್
ಇಂಡಿಸ್ಪೆನ್ಸಿಬಲ್ ಅಂತ ನೀನ್ ಹೇಳಕ್ಕಾಗಲ್ಲ ಅದನ್ನ. ಅದ್ ಕಡೆ ಅದಿದೆ ಇದೆ. ಆದ್ರೆ ಈ ಮುಖ್ಯತ್ವ ಯಾವ್ದಕ್ಕೆ ಅಂತ ಹೇಳಿದ್ರೆ ಆಧಾರಕ್ಕೇನೆ ಮುಖ್ಯತ್ವ ಇರೋದು, ಅದು ಅಮುಖ್ಯ ಅಂತ. ಹಾಗಾಗಿ ನೋಡಿ, ಇವಾಗ ಒಬ್ಬ ಘಟ ಮಾಡ್ಬೇಕು ಅಂತ ಅನ್ಕೊಂಡಾಗ ಕೂಡ ಅವನಿಗೆ ಆಕಾರಕ್ಕಿಂತ ಅವನಿಗೆ ಫಸ್ಟ್ ಮಣ್ಣೇ ಬೇಕು. ಅವನಿಗೆ ಮಣ್ಣಿಟ್ಕೊಂಡೇ ಅವನಿಗೆ ಆಕಾರವನ್ನ ಆಮೇಲೆ ಮಾಡ್ತಾನ ಅವನು. ಹಾಗಾಗಿ ಅವನಿಗೆ ಮುಖ್ಯವಾಗಿ ಮೊದಲು ಬೇಕಾಗಿರೋದು ಆಕಾರ ತಗೊಳ್ಳೋದಿಲ್ಲ. ಅವನು ಮೊದಲು ಮಣ್ಣೆ ತಗೊಂಡು ಅದರಿಂದಾನೇ ಒಂದು ಆಕಾರ ಮಾಡ್ತಾನ ಅವನು. ಹಾಗಾಗಿರುವಾಗ ಆಕಾರ ಅನ್ನೋದು ಆಮೇಲೆ ಬರೋದು, ಮೊದಲಿರೋದು ಮಣ್ಣೇನೆ ಅಂತ ಹೇಳ್ಬಿಟ್ಟು, ಆಕಾರ ಮಾತ್ರ ಇದೆ, ಮಣ್ಣು ಇಲ್ವೇ ಇಲ್ಲ ಅಂತ ಹೇಳಿ ಇನ್ನೊಂದು ಘಟವನ್ನ ತೋರ್ಸಕ್ ಆಗೋದೇ ಇಲ್ಲ ನೀವು. ಇದನ್ನ ಹೇಳ್ತಾ ಇದಾರೆ, ಅದನ್ನ ಹೇಳ್ತಾ ಇದಾರೆ. ಎಲ್ಲೂ ನಾವು ನೋಡಿಲ್ಲ ಅಂತದ್ದು, ಬರೀ ಆಕಾರ ಆದ್ರೆ ಅದಕ್ಕೆ ಮಣ್ಣೇ ಇಲ್ಲ ಅಂತ ಒಂದು ವಸ್ತು ನಾವು ನೋಡೇ ಇಲ್ಲ, ಎಲ್ಲೂ ನೋಡಿಲ್ಲ. ಮೃದ್ರೂಪಾತ್ ಕಾರಣ ದ್ರವ್ಯಾತ್ ಕಾರ್ಯದ್ರವ್ಯಂ ಘಟಾಧಿಕಂ ಅನ್ಯತ್ ತತ್ ಸಮವೇತಂ ಹಿಮೃದಿ ಇತಿ ಪ್ರಾಹ ತಾರ್ಕಿಕ. ಇವಾಗ ತಾರ್ಕಿಕರು ಅಂತ ಇದಾರಲ್ಲ, ನ್ಯಾಯ ವೈಶೇಷಿಕರು ಅನ್ನೋರು, ಅವ್ರು ಹೇಗೆ ಇದನ್ನ ಅಪ್ರೋಚ್ ಮಾಡ್ತಾರೆ, ಈ ಒಂದು ವಿಷಯವನ್ನ ಅವ್ರ ದೃಷ್ಟಿಯಿಂದ ಹೇಗೆ ಅವ್ರು ಹೇಳ್ತಾರೆ ಅನ್ನೋದನ್ನ ಇವರು ಹೇಳ್ಬಿಟ್ಟು ಆಮೇಲೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ಮೃದ್ರೂಪಾತ್ ಕಾರಣ ದ್ರವ್ಯಾತ್ ಕಾರ್ಯದ್ರವ್ಯಂ ಘಟಾಧಿಕಂ. ಮೃತ್ ಅನ್ನೋದು ಒಂದು ಕಾರಣ ದ್ರವ್ಯ, ಅದರಿಂದ ಉಂಟಾಗೋದು ಈ ಕಾರ್ಯದ್ರವ್ಯ ಅಂತ ಎರಡನ್ನು ಬೇರೆ ಬೇರೆ ಅಂತ ಹೇಳ್ತಾರೆ. ಹಾಗಾಗಿ ಕಾರಣ ದ್ರವ್ಯ ಅನ್ನೋ ಮೃತ್ ಬೇರೆ, ಅದರಿಂದ ಬಂದಿರೋ ಕಾರ್ಯ ಅನ್ನೋ ಘಟ ಬೇರೆ ಅಂತ ನಾವು ಎರಡು ಸುತರಾಂ ಬೇರೆನೆ ಅಂತ ಅವ್ರು ಹೇಳ್ತಾರೆ. ಎರಡು ಬೇರೆ ಬೇರೆನೆ. ತತ್ ಸಮವೇತಂ ಹಿ ಮೃದಿ ಇತಿ ಪ್ರಾಹ ತಾರ್ಕಿಕ. ಅಂದ್ರೆ ಈ ಘಟ ಅಂತ ಒಂದು ಕಾರ್ಯ ಇದೆಯಲ್ಲ, ಆ ಕಾರ್ಯ ಸೇರ್ಕೊಂಡು ಬಂದಿರೋ ಮಣ್ಣೇನೆ ಮಣ್ಣು ಅನ್ನೋದು. ಆದ್ರೆ ಮಣ್ಣು ಬೇರೆ, ಘಟ ಬೇರೆ, ಮಣ್ಣು ಬೇರೆ, ಮಡಿಕೆ ಬೇರೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ದೃಷ್ಟಿ ಎಂತದೊಂದು ಹೇಳಿದ್ರು. ಹೇಳಿದ್ಮೇಲೆ ಏನ್ ಹೇಳ್ತಾ ಇದಾರೆ, ಸ್ವಯುಕ್ತ್ಯಾಸೌ ತಥಾ ಬ್ರೂತೆ ನತ್ವೇತತ್ ಲೋಕ ಸಂಭವ ಸಮ್ಮತಂ ಘಟೆ ಮೃದ ಪೃಥಕ್ ಭೂತೆ ಕೀದೃಕ್ ತತ್ವಂ ಉದೀರ್ಯತಾಂ. ಇವಾಗ ಅವನು ಹೇಳ್ತಾ ಇರೋದು ಅವನ ಯುಕ್ತಿ ಇಟ್ಕೊಂಡು ಅವ್ನು ಹೇಳ್ತಾ ಇದ್ದಾನೆ, ಆದ್ರೆ ಅದು ಲೋಕದಲ್ಲಿ ಸಮ್ಮತ ಇಲ್ಲ, ಅದು ಯಾರು ಒಪ್ಕೊಳ್ಳೋದಿಲ್ಲ. ಅವ್ನು ಹೇಳ್ತಾ ಇರೋದನ್ನ ಯಾರು ಒಪ್ಕೊಳ್ಳೋದಿಲ್ಲ. ಮಣ್ಣೇ ಬೇರೆ ಮಡಿಕೆನೇ ಬೇರೆ ಅಂತ ಹೇಳೋದನ್ನ ಎಲ್ಲರೂ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ವಿಚಾರ ಮಾಡಿ ನೋಡಿದಾಗ ಆ ಮಡಿಕೆ ಅನ್ನೋದಕ್ಕೆ ಮಣ್ಣಿನ ಬಿಟ್ಟು ಒಂದು ಅಸ್ತಿತ್ವ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಮಣ್ಣು ಬೇರೆ ದ್ರವ್ಯ, ಇದು ಬೇರೆ ದ್ರವ್ಯ, ಅದೇ ಒಂದು ಆಬ್ಜೆಕ್ಟ್ ಬೇರೆ, ಇದೇ ಬೇರೆ ಬೇರೆ ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಅವನು ಒಂದು ಥಿಯರಿ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಘಟೆ ಮೃದ ಪೃಥಕ್ ಭೂತೆ ಕೀದೃಕ್ ತತ್ವಂ ಉದೀರ್ಯತಾಂ. ಈ ಘಟದಲ್ಲಿ ಮೃತ್ ಅನ್ನೋದು ಬೇರೆ ಆಗ್ಬಿಟ್ರೆ ಅವಾಗ ಈ ಘಟ ಅನ್ನೋದು ಏನು ಅಂತ ನೀನು ಅದನ್ನ ಹೇಳ್ಬೇಕಾಗ್ತದೆ ಇವಾಗ ಅಲ್ವಾ. ಯಾಕಂದ್ರೆ ಒಂದು ಘಟ, ಒಂದು ಮಡಿಕೆಯಿಂದ ನಾವು ಮಣ್ಣನ್ನ ಬೇರೆ ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಮಡಿಕೆ ಅಂತ ಇರೋದೇ ಇಲ್ಲ, ಯಾವ್ದು ಇರೋದೇ ಇಲ್ಲ. ಯಾಕಂದ್ರೆ ಅಂತದನ್ನ ನೀನು ಅದು ಬೇರೆ ವಸ್ತು ಅಂದ್ರೆ ನೀನು ಹೇಗೆ ಹೇಳ್ತೀಯ ನೀನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀನ್ ಬೇರೆ ಬೇರೆ ವಸ್ತು ಎರಡು ಅಂತ ಹೇಳ್ಕೊಂಡಿರೋದೇ ತಪ್ಪು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಇವಾಗ ವೇದಾಂತ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಕಾರ್ಯವಾಗಿರೋ ಘಟ ಅನ್ನೋದು ಕಾರಣವಾಗಿರೋ ಮೃತ್ ಬಿಟ್ಟು ಬೇರೆ ಇಲ್ಲ ಅಂತ, ಬೇರೆ ಅಲ್ಲ ಅದು. ಯಾಕಂದ್ರೆ ಬೇರೆಯಾಗಿ ಅಸ್ತಿತ್ವ ಇಲ್ವೇ ಇಲ್ಲ ಅದಕ್ಕೆ. ಅದನ್ನ ಬಿಟ್ಟು ನಾನು ಬೇರೆ ಇರ್ತೀನಿ ಅಂತ ಅದೇನೋ ಜಗಳ ಮಾಡ್ಕೊಂಡು ಹೋಗಕ್ ಆಗೋದೇ ಇಲ್ಲ. ಯಾವ್ದೋ ಘಟ ಅನ್ನೋದು ಮಣ್ಣು ನಿನ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅದು ಬೇರೆ ಹೋಗಕ್ ಆಗೋದೇ ಇಲ್ಲ. ಅದು ಏನೇ ಇದ್ರು ಕೂಡ ಇದು ಜೊತೆಗೇನೆ ಇರ್ಬೇಕದು. ಹಾಗಾಗಿ ಅದನ್ನ ನೋಡಿದೇನೆ ವೇದಾಂತಿಗಳು ಏನ್ ಮಾಡಿದ್ದಾರೆ, ಈ ಘಟ ಅನ್ನೋದು ಒಂದು ವಸ್ತು ಮಣ್ಣನ್ನು ಬಿಟ್ಟು ಬೇರೆ ಇಲ್ವೇ ಇಲ್ಲ. ಅದು ನೀನ್ ವಿಚಾರ ಮಾಡಕ್ ನೋಡಿದ್ರೆ ಅದರಲ್ಲಿ ವೇದ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನೋಡಿದಾಗ ಅಲ್ಲಿ ಇರೋದು ಮಣ್ಣು ಮಾತ್ರನೇ ಸತ್ಯವಾಗಿರೋ ವಸ್ತು. ಈ ರೂಪ ಮತ್ತು ಅದಕ್ಕೆ ಆಕಾರ ಮತ್ತು ಅದಕ್ಕೆ ಬೇರೆ ಏನು ಹೆಸರೆಲ್ಲ ಕೊಟ್ಟಿದೆಯಲ್ಲ, ಅದೆಲ್ಲ ಹೊಸದಾಗಿ ಬಂದಿರೋದಷ್ಟೇನೆ. ಅದೆಲ್ಲ ಆಮೇಲೆ ನೀನು ಆರೋಪ ಮಾಡಿದ್ಯಾ ಅದ್ರ ಮೇಲೆ ಅಷ್ಟೇನೆ. ಅದು ಮುಂಚೆನೆ ಅದರಲ್ಲಿ ಇರೋ ವಸ್ತು ಅಲ್ಲ, ಅದು ಇರೋ ವಿಷಯಗಳಲ್ಲ ಅದು ಅಂತ ವೇದಾಂತಿಗಳು ಅವಾದ ಮಾಡ್ತಾರೆ. ಸೊ ಹೀಗೆ ವಾಚೈವ ಆರಭ್ಯತೆ ಕಿಂವಾ ಪೃಥಗಾನೀಯತೆ ವದ ವಾಚೈವ ಆರಭ್ಯತೆ ತತ್ವಂ ಕಿಂಚಿತ್ ನ ಸ್ಯಾತ್ ಸುಖ ಪುಷ್ಪವತ್. ಇವಾಗ ಹೇಳ್ತಾ ಇದಾರೆ, ಈ ಒಂದು ಘಟ ಅನ್ನೋದಕ್ಕೆ ಒಂದು ಹೆಸರು ಮತ್ತು ಆಕಾರ ಇಲ್ಲಿ ಇದೆಯಲ್ಲ, ಘಟ ಅಂತ ಹೆಸರೇ ಇದು, ಘಟ ಅಂತ ವಸ್ತು ನೀನ್ ಹೇಳ್ತಾ ಇದೆಯಲ್ಲ, ಅದು ವಾಚೈವ ಆರಭ್ಯತೆ ಕಿಂವಾ ಪೃಥಕ್ ಆನೀಯತೆ. ಅದಕ್ಕಿರೋ ಒಂದು ಆಕಾರ ಅಂತ ಇದೆಯಲ್ಲ, ಅದು ಬರೀ ಮಾತಿಂದಾನೇ ನೀನು ಹೇಳ್ತಾ ಇದ್ದೀರಾ ಅಥವಾ ಬೇರೆ ಇಲ್ಲಿಂದಾನು ತರ್ತಾ ಇದೆಯಾ? ಈ ಆಕಾರಗಳು ಬೇರೆ ಇಂದಾನು ತರ್ತಾ ಇದೆಯಾ ನೀನು? ಆಕಾರ ಅಂತ ಒಂದು ಇದೆ, ಎಲ್ಲೋ ಇದೆ, ಅದನ್ನ ತಂದು ಇಲ್ಲಿ ಜೋಡಿಸ್ತಾ ಇದೆಯಾ? ಅಥವಾ ನೀನು ಇದಕ್ಕೆ ಇದು ಬರೀ ಮಾತು ಅಂತ ನೀನು ಒಪ್ಕೊಳ್ತಾ ಇದೆಯಾ? ಹೇಗೆ ನೀನ್ ಏನ್ ಹೇಳ್ತಾ ಇದೆಯಾ ಇದ್ರ ಬಗ್ಗೆ ಅಂತ ಹೇಳ್ತು, ವಾಚೈವ ಆರಭ್ಯತೆ ತತ್ವಂ ಕಿಂಚಿತ್ ನ ಸ್ಯಾತ್ ಪುಷ್ಪವತೆ. ಬರೀ ಮಾತಿಂದಲೇ ಹೇಳ್ತಾ ಇರೋ ಒಂದು ವಸ್ತು ಅದು ತತ್ವವಾಗಿ ನಾವು ಒಪ್ಕೊಳಕ್ ಆಗುದಿಲ್ಲ. ಅದು ಎಂತದ್ದು ಅಂತ ಹೇಳಿದ್ರೆ ಪುಷ್ಪವತೆ ಅಂತ ಹೇಳಿದ್ರೆ ಆಕಾಶ ಕುಸುಮ. ಆಕಾಶ ಕುಸುಮ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ಆಕಾಶ ಕುಸುಮ ಅಂತ ಒಂದು ಹೆಸರು ನಾವು ಯೂಸ್ ಮಾಡ್ತೀವಿ ಅಲ್ವಾ. ನಾವು ಬಂಜೆ ಮಗ ಅಂತ ಒಂದು ಹೆಸರು ಯೂಸ್ ಮಾಡ್ತೀವಿ, ಆದ್ರೆ ಬಂಜೆ ಮಗ ಅಂತ ಯಾರು ಇರಕ್ ಸಾಧ್ಯವೇ ಇಲ್ಲ. ಅದೇ ತರ ಆಕಾಶ ಕುಸುಮ ಅಂತ ಹೇಳೋದು ಕೂಡ ಯಾವ್ದು ಇಲ್ವೇ ಇಲ್ಲ. ಇಲ್ದೇ ಇರೋ ಒಂದು ವಸ್ತುಗೆ ನಾವು ಒಂದು ಹೆಸರು ಕೊಟ್ಟಂಗ ಆಗ್ತೇವೆ ಹೊರತು ಗಾಳಿ ಗೊಬ್ಬರ ಕರೆಕ್ಟ್ ಅಂತದೇ. ಹಾಗಾಗಿ ಬರೀ ಯಾಕಂದ್ರೆ ನೋಡಿ, ಇವಾಗ ಇವರು ಈ ಶ್ಲೋಕದಲ್ಲಿ ಇವರು ಡಿಸ್ಕಸ್ ಮಾಡ್ತಾ ಇರೋದು ಆಕಾರದ ವಿಷಯಕ್ಕೆ ಮಾತ್ರ. ಅವನೇನ್ ಹೇಳ್ತಾ ಇದ್ದಾನೆ, ಘಟ ಅನ್ನೋ ಒಂದು ವಿಷಯ ಇದೆಯಲ್ಲ ಅದು ಬೇರೆ, ಮಣ್ಣು ಅನ್ನೋ ವಿಷಯ ಬೇರೆ ಅಂತ ಹೇಳ್ತಾನೆ.
ಘಟ ಅನ್ನೋ ವಿಷಯ ಬೇರೆ ಅಂತ ಹೇಳಿದ್ರೆ ನೀನ್ ನನ್ನ ಮನಸ್ಸಲ್ಲಿ ಇಟ್ಕೊಂಡಿರೋದು ಆಕಾರಕ್ಕೆ ನೀನ್ ಹೇಳ್ತಾ ಇದೀಯ. ಆದ್ರೆ ಈ ಆಕಾರ ಅನ್ನೋದು ನೀನು ಬರೀ ಮಾತಿಂದ ಹೇಳ್ತಾ ಇದೀಯಾ ಅಥವಾ ಎಲ್ಲಿಂದಾನು ತಂದಲ್ಲಿ ಅಂಟಿಸ್ತಾ ಇದೀಯಾ ನೀನು ಅಂತ ಕೇಳಿದಾಗ ಮಾತಿಂದ ಹೇಳ್ತಾ ಇದ್ದೀನಿ ಅಂತ ಒಪ್ಕೋಬೇಕಾಗುತ್ತೆ ಕೊನೆಯಲ್ಲಿ. ಅವಾಗ ಏನಾಯ್ತು, ಯಾಕಂದ್ರೆ ಮಾತಿಂದ ಹೇಳ್ತಾ ಇಲ್ಲ, ಅಲ್ಲಿರೋದೇ ಇದು ಅಂತ ಹೇಳಿದಾಗ ಮಣ್ಣನ್ನೇ ಅವ್ನು ಇರೋದು ಅಂತ ಹೇಳ್ಬೇಕಾಗುತ್ತೆ. ಅವಾಗ ಅವನು ಮಣ್ಣೇ ಬೇರೆ ಘಟವೇ ಬೇರೆ ಅಂತ ಹೇಳಕ್ ಬರೋದಿಲ್ಲ ಅವನಿಗೆ. ಅವಾಗ ಘಟ ಬೇರೆ ಅಂತ ಹೇಳಿದಾಗ ಅವ್ನು ನೋಡಿ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಘಟ ಬೇರೆ ಅಂತ ಹೇಳ್ತಾ ಇದೆಯಲ್ಲ, ಘಟ ಅಂತ ಒಂದು ಹೆಸರು ಹೇಳ್ತಾ ಇದೆಯಲ್ಲ, ಆ ಹೆಸರು ಅನ್ನೋದು ನೀನು ಬರೀ ಬಾಯಿ ಮಾತು ಮಾತ್ರನಾ ಅಥವಾ ಎಲ್ಲಿಂದಾದ್ರೂ ತಂದು ಇಲ್ಲಿ ಇಡ್ತಾ ಇದೆಯಾ ಅಂತ. ಹಾಗಾಗಿ ಬರೀ ಮಾತು ಅಂತ ಹೇಳಿದ್ರೆ ಅದಕ್ಕೆ ಒಂದು ತತ್ವನೇ ಅಲ್ಲ ಅದು. ಯಾಕಂದ್ರೆ ಅದು ವಸ್ತುವೇ ಅಲ್ಲ ಅದು. ಹೇಗೆ ಒಂದು ಆಕಾಶ ಕುಸುಮ ಅಥವಾ ಒಂದು ಇದು ಮೊಲದ ಕೋಡು ಅಂತ ಹೇಳ್ತಾರಲ್ಲ, ಮೊಲಕ್ಕೆ ಕೋಡು ಅನ್ನೋದು ಇರೋದೇ ಇಲ್ಲ. ಆದ್ರೆ ಮೊಲದ ಕೋಡು ಅಂತ ಹೇಳಿದ್ರೆ ಒಂದು ಶಬ್ದವನ್ನು ಯೂಸ್ ಮಾಡ್ತೀವಿ ನಾವು, ಅದೇ ವಸ್ತು ಅನ್ನೋದು ಇರೋದೇ ಇಲ್ಲ. ಇದನ್ನ ಯೋಗ ಶಾಸ್ತ್ರದಲ್ಲಿ, ಯೋಗ ಸೂತ್ರದಲ್ಲಿ ಇಲ್ಲ ಇದಕ್ಕೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಅವರು. ಏನಂದ್ರೆ ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ ಅಂತ. ಶಬ್ದಜ್ಞಾನಾನುಪಾತಿ ವಸ್ತುಶೂನ್ಯೋ ವಿಕಲ್ಪ. ಶಬ್ದ ಇರುತ್ತೆ, ಆ ಶಬ್ದವನ್ನು ಕೇಳಿದಾಗ ನಮ್ಗೆ ಮನಸ್ಸಲ್ಲಿ ಏನೋ ಒಂದು ಜ್ಞಾನ ಬರುತ್ತೆ. ಯಾಕಂದ್ರೆ ನೋಡಿ, ಮೊಲದ ಕೋಡು ಅಂತ ಹೇಳಿದಾಗ ಮೊಲ ಅನ್ನೋದು ನಮ್ಗೆ ಮನಸ್ಸಿಗೆ ಬರುತ್ತೆ, ಮೊಲದ ಆಕಾರ ಬರುತ್ತೆ ನಮ್ಗೆ. ಕೋಡು ಅಂತ ಹೇಳಿದಾಗ ನಮ್ಗೆ ಏನೋ ಒಂದು ಕೋಡ್ ಬರುತ್ತೆ. ಆದ್ರೆ ಆ ಕೋಡ್ ಎಂತದಾಗಿರುತ್ತೆ ಅಂತ ಹೇಳಿದ್ರೆ ನಾವು ಮುಂಚೆ ಎಲ್ಲೋ ನೋಡಿರೋ ಕೋಡಾಗೆ ಇರುತ್ತೆ ಅದು. ಮೊಲದ ಕೋಡು ನಾವೆಲ್ಲೂ ನೋಡಿಲ್ಲ. ನಾವೇನ್ ಮಾಡ್ತೀವಿ, ಮೊಲದ ಕೋಡು ಅಂದ ತಕ್ಷಣ ನಮ್ಗೆ ಮೊಲ ಜ್ಞಾಪಕ ಬರುತ್ತೆ, ಕೋಡು ಅನ್ನೋದು ಜ್ಞಾಪಕ ಬರುತ್ತೆ. ಕೋಡು ಅನ್ನೋದು ಎಲ್ಲಿ ನೋಡಿದೀವಿ, ಹಸು ನೋಡಿದೀವಿ, ಎಮ್ಮೆ ನೋಡಿದೀವಿ, ಆಡಲ್ಲೂ ನೋಡಿದೀವಿ ನಾವು. ಹೀಗೆ ನಾವು ಕೋಡು ಅನ್ನೋದು ನಮ್ಗೆ ಅಂಥದ್ದು ಯಾವ್ದಾದ್ರು ತಂದು ನಾವೇನ್ ಮಾಡ್ತೀವಿ ಮನಸ್ಸಲ್ಲಿ, ಈ ಮೊಲಕ್ಕೆ ಅದನ್ನ ಯಾವ್ದೊಂದು ತಂದು ಅಂಟಿಸ್ಕೊಳ್ತೀವಿ. ಈಗ ಒಂದು ಪಿಕ್ಚರ್ ಬರುತ್ತೆ ಮನಸ್ಸಲ್ಲಿ, ಆಮೇಲೆ ಅದ್ರ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಆದ್ರೆ ಆ ವಸ್ತು ತೋರ್ಸು ಅಂತ ಹೇಳಿದ್ರೆ ಆ ಮೊಲದ ಕೋಡು ಅನ್ನೋದು ಯಾರು ತೋರ್ಸಕ್ ಆಗೋದೇ ಇಲ್ಲ. ಹಾಗಾಗಿ ಅದು ತತ್ವವೇ ಅಲ್ಲ, ನಿಸ್ತತ್ವ ಅಂತ ಅದಕ್ಕೆ ಹೆಸರು ಹೇಳ್ತಾರೆ. ನಿಸ್ತತ್ವ, ಅಸತ್ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಅದಕ್ಕೆ ಅಸತ್ ಅಂತ ಹೆಸರು. ಹಾಗಾಗಿ ತಾತ್ವಿಕವಾಗಿ ಇಲ್ಲದೆ ಇರೋ ಒಂದು ವಸ್ತುವೇ ಅದು ಅನ್ನೋದು. ಸೊ ಮೊಲದ ಕೋಡಾಗ್ಲಿ, ಆಮೇಲೆ ಕೂರ್ಮ ರೋಮ ಅಂತ ಒಂದು ಹೇಳ್ತಾರೆ. ಅಂದ್ರೆ ಈ ಆಮೆ ಇದೆಯಲ್ಲ, ಅದಕ್ಕೆ ಮೈಯಲ್ಲಿ ಎಲ್ಲೂ ಕೂಡ ಅದಕ್ಕೆ ರೋಮ ಇರೋದೇ ಇಲ್ವಂತೆ. ಅದನ್ನ ಕಂಡಿಡ್ತಾರೆ. ನೋಡ್ಬಿಟ್ಟು ಏನ್ ಮಾಡಿದ್ದಾರೆ, ಕೂರ್ಮ ರೋಮ ಅನ್ನೋದು ಕೂಡ ಇದೇ ಕ್ಯಾಟಗರಿ ಸೇರಿದ್ದದು. ಇಲ್ವೇ ಇಲ್ಲ ವಸ್ತು, ಆದ್ರೆ ಒಂದು ಹೆಸರು ಮಾತ್ರ ಹೇಳ್ತೀವಿ, ಆದ್ರೆ ವಸ್ತು ಮಾತ್ರ ನಿನ್ಗೆ ಎಲ್ಲೂ ಇರೋದೇ ಇಲ್ಲ ಅಂತ. ಸೊ ಹೀಗೆಲ್ಲ ಕೆಲವು ವಸ್ತುಗಳನ್ನ ಈ ತರ ಗುರ್ತು ಮಾಡಿದ್ದಾರೆ. ಸೊ ಹೀಗೆ ನೋಡುವಾಗ ಈ ಮಾತಿಂದಲೇ ನೀವು ಹೇಳ್ತಾ ಇದೀವಿ ಅಂತ ಒಪ್ಕೋಬೇಕಾಗುತ್ತೆ. ಆದ್ರೆ ಮಾತಿಂದ ಮಾತ್ರ ಹೇಳ್ತಾ ಇರೋ ಒಂದು ವಸ್ತುವಿಗೆ ನಾವ್ ಇವಾಗ ನೋಡಿದ ತರ ಅದಕ್ಕೆ ವಾಸ್ತವವಾಗಿ ವಸ್ತು ಇಲ್ವೇ ಇಲ್ಲ, ಆದ್ರೆ ಹೆಸರು ಮಾತ್ರ ಒಂದು ಹೇಳ್ತಾ ಇದೆಯಾ ಅಷ್ಟೇ. ಹಾಗಾಗಿ ಇವ್ರ ಮುಂದಕ್ಕೆ ಒಂದು ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ. ಶಂಕರಾಚಾರ್ಯರು ಕೂಡ ಅದನ್ನ ತೈತ್ರಿಯ ಭಾಷೆಯಲ್ಲಿ ಆ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಅದೆಂತದಂತ ಹೇಳ್ತಾ ಇದ್ದಾರೆ ಅವರು. ಮೃಗತೃಷ್ಣಾಂಬಸಿ ಸ್ನಾತಃ ಕಪುಷ್ಪಕೃತ ಶೇಖರಃ ವಂದ್ಯಾಪುತ್ರ ಇತಿ ಪ್ರೋಕ್ತೋ ನಿಸ್ತತ್ವಂ ಅಖಿಲಂ ಖಲು ಅಂತ ಹೇಳ್ಬಿಟ್ಟು ಆ ಶ್ಲೋಕದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಮೃಗತೃಷ್ಣಾಂಬಸಿ ಸ್ನಾತಃ. ಮೃಗತೃಷ್ಣ ಅಂತ ಹೇಳಿದ್ರೆ ಏನು, ಮಿರೇಜ್ ವಾಟರ್ ಅಂತ. ಅಂದ್ರೆ ಈ ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ, ಅದು ಅಲ್ಲಿ ನೀರೇನು ಇರೋದೇ ಇಲ್ಲ, ಆದ್ರೆ ನೀರ್ ತರ ಕಾಣಿಸುತ್ತೆ. ಆದ್ರೆ ನೀವು ಅದೇನು ನೀರಿದ್ಯಾ ಅಂತ ನೀವು ಅನ್ಕೊಂಡು ಹತ್ರಕ್ಕೆ ಹೋದ್ರೆ ಏನು ಇರೋದೇ ಇಲ್ಲ. ಹಾಗಾಗಿ ನೀರಿರೋ ತರ ಕಾಣಿಸುತ್ತೆ ಅಷ್ಟೇನೆ. ಅದಕ್ಕೆ ಮೃಗತೃಷ್ಣ ಅಂತ ಹೇಳ್ತಾರೆ. ಅದಕ್ಕೆ ಯಾವ್ದಕ್ಕೆ ಮೃಗತೃಷ್ಣ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ಇವರು ಯಾಕಂದ್ರೆ ಹೇಳ್ತಾರೆ. ಅದಕ್ಕೆ ಇದು ಈ ಮರುಭೂಮಿ ಅಂತ ಇರುತ್ತಲ್ಲ, ಅಲ್ಲಿ ಯಾವಾಗ್ಲೂ ಬಿಸಿಲು ಕಾಲನೇ ಮರುಭೂಮಿ ಅಂತ ಇರೋದು. ಅಲ್ಲಿ ಬಾಯಾರಿಕೆ ಆಗುತ್ತೆ, ನೀರಡಿಕೆ ಆಗುತ್ತೆ. ಇದಕ್ಕೆ ಜಿಂಕೆಗೆ ನೀರಡಿಕೆ ಆಗುತ್ತೆ. ಅವಾಗ ದೂರದಲ್ಲಿ ನೋಡುತ್ತೆ, ಎಲ್ಲೋ ಒಂದ್ ಕಡೆ ನೀರಿನ ತರ ಅದಕ್ಕೆ ಭಾಸವಾಗುತ್ತೆ. ಓಡಿ ಹೋಗುತ್ತೆ ಅದು ಹತ್ರಕ್ಕೆ, ಯಾಕಂದ್ರೆ ನೀರಿದೆ ನಾವು ಕುಡಿಯೋಣ ಅಂತ. ಆದ್ರೆ ಹತ್ರಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನೀರೇ ಅಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ. ಇದಕ್ಕೆ ಮೃಗತೃಷ್ಣ ಅಬ್ಬ ಅಂತ ಹೇಳ್ತಾರೆ. ಮೃಗಕ್ಕೆ ಇರೋ ತೃಷ್ಣ ಅಂದ್ರೆ ನೀರಡಿಕೆ, ಆದ್ರೆ ನೀರ್ ಇರೋದಿಲ್ಲ ಅದಕ್ಕೆ. ಸೊ ಮೃಗಕ್ಕೆ ಬಂದಿರೋ ಒಂದು ಬಾಯಡಿಕೆಗೆ ನೀರಡಿಕೆಗೆ ಏನು ನೀರ್ ಸಿಗುತ್ತೆ ಅಂತ ಹೋಗುತ್ತಾ, ನೀರೇ ಇರೋದಿಲ್ಲ ಅಲ್ಲಿ ವಾಸ್ತವಾಗಿ. ಅಂತ ಒಂದು ವಸ್ತುವಿಗೆ ಮೃಗತೃಷ್ಣ ಅಂಬ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮಿರೇಜ್ ವಾಟರ್ ಅಂತ ಫಿನಾಮಿನನ್ ನ್ಯಾಚುರಲ್ ಆಗಿ ಉಂಟಾಗುತ್ತೆ ಅದು. ಸೊ ಅಂತದ್ರಲ್ಲಿ ಅಂತ ಒಂದು ನೀರಲ್ಲಿ ಒಬ್ಬ ಸ್ನಾನ ಮಾಡಿದ್ದಾನೆ. ಅವ್ನು ಯಾರು ಅಂತ ಹೇಳಿದ್ರೆ ಅವ್ನು ಇಲ್ವೇ ಇಲ್ಲ, ಆ ವ್ಯಕ್ತಿನೇ ಇಲ್ಲ. ಅದಕ್ಕೆ ವಂದ್ಯಾಪುತ್ರ ಅಂತ ಹೇಳಿದ್ದಾರೆ. ಅವ್ನು ಇಲ್ವೇ ಇಲ್ಲ, ವ್ಯಕ್ತಿನೇ ಇಲ್ಲ. ಅವನು ಇಲ್ದೇ ಇರೋ ಒಂದು ವ್ಯಕ್ತಿ ಇಲ್ದೇ ಇರೋ ನೀರಲ್ಲಿ ಸ್ನಾನ ಮಾಡಿದ್ದಾನೆ. ಸರಿ, ಅವನೇನೋ ಸ್ವಲ್ಪ ಅಲಂಕಾರ ಮಾಡ್ಕೊಂಡಿದ್ದಾನೆ. ಏನ್ ಅಲಂಕಾರ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಪುಷ್ಪಕೃತ ಶೇಖರಃ, ಶೇಖರ ಅಂದ್ರೆ ತಲೆ. ಆ ತಲೆಯಲ್ಲಿ ಅವನು ಒಂದು ಹೂ ಇಟ್ಕೊಂಡಿದ್ದಾನೆ. ಏನ್ ಹೂ ಇಟ್ಕೊಂಡಿದ್ದಾನೆ ಅಂದ್ರೆ ಆಕಾಶದ ಹೂ, ಆ ಗಗನ ಕುಸುಮ, ಅದನ್ನ ತಲೆಗೆ ಜೋಡಿಸ್ಕೊಂಡಿದ್ದಾನೆ. ಹೀಗೆ ಅಲಂಕಾರ ಮಾಡ್ಕೊಂಡಿದ್ದಾನೆ. ಅಲ್ಲಿ ಇನ್ನೊಂದು ಭಾಗನೂ ಇದೆ, ಅವ್ರು ಇಲ್ಲಿ ಹೇಳಿಲ್ಲ ಅಷ್ಟೇನೆ, ಶಂಕರಾಚಾರ್ಯರು ಹೇಳಿದ್ದಾರೆ. ಅವ್ನು ಹೋಗ್ತಾ ಇದ್ದಾನೆ, ಕೈಯಲ್ಲಿ ಏನೋ ಒಂದು ಇಟ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಒಂದು ಧನುಸ್ಸು, ಒಂದು ಬಿಲ್ಲು ಇಟ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಆ ಬಿಲ್ಲು ಯಾವ್ದ್ರಿಂದ ಮಾಡಿದೆ ಅಂತ ಹೇಳಿದ್ರೆ, ಈ ಮೊಲದ ಕೋಡು ಅಂತ ಹೇಳಿದ್ರಲ್ಲ, ಅದರಿಂದ ಮಾಡಿದ್ರು. ಶಶಶೃಂಗ
ಇದು ಶಶಶೃಂಗ ಧನುರ್ಧರಃ ಅಂತ ಬರ್ತದೆ ಶ್ಲೋಕದಲ್ಲಿ. ಸೊ ಇಲ್ಲಿ ಮೃಗತೃಷ್ಣಾಂಬಸಿ ಸ್ನಾತಃ ಕಪುಷ್ಪ ಕೃತಶೇಖರಃ ಯಾತಿ ವಂದ್ಯಾಸುತೋ ಹೇಳ್ಬಿಟ್ಟು ಧನುರ್ ಏನು ಶಶಶೃಂಗ ಧನುರ್ಧರಃ ಅಂತ ಹೇಳ್ಬಿಟ್ಟು ಆ ಶ್ಲೋಕದಲ್ಲಿರುತ್ತೆ. ಸೊ ಇವರು ಇದರಲ್ಲಿರೋ ಎಲ್ಲ ಆಸ್ಪೆಕ್ಟ್ಸು ಎಲ್ಲ ನೆಗೆಟಿವ್ ಯಾವ್ದು ಇಲ್ವೇ ಇಲ್ಲ, ವಸ್ತುನೇ ಇಲ್ಲ ಅಂತದೊಂದು ಹೇಳಿದ್ರೆ ನಿನ್ಗೇನ್ ಅರ್ಥ ಬರುತ್ತೋ ಅದೇ ತರನೇ ಆಯ್ತು. ನೀನು ಮಡಿಕೆ ಮಾತ್ರ ಇದು ಮಡಿಕೆ ಅನ್ನೋದು ಇದೆ ಸೆಪರೇಟ್ ಆಗಿ, ಮಣ್ಣಿಲ್ದೇನೆ ಮಡಿಕೆ ಸೆಪರೇಟ್ ಆಗಿದೆ ಅಂತ ನಿಮ್ಗೆ ಹೇಳಿದ್ರೆ ಹೀಗೆ ಆಗುತ್ತೆ ಅದು ಅಂತ ಇವರು ಲೇವಡಿ ಮಾಡಿ ತೋರಿಸ್ತಾ ಇದ್ದಾರೆ ಅವ್ರಿಗೆ. ಇದು ಇಂಥದೇ ಗತಿ ನಿಂದು, ನೀನ್ ಅದನ್ನ ಮಡಿಕೆ ಮಾತ್ರ ಇದೆ ಅದು ಮಣ್ಣಿಂದ ಬೇರೆ ಅಂತ ನೀನಾದ್ರೂ ಹೇಳಿಕೊಟ್ರೆ ಅವಾಗ ಅದು ಇಂಥ ಒಂದು ನಿಸ್ತತ್ವ ಅಂತದೇ ಆಗುತ್ತೆ, ಅದು ಅವಸ್ತುವೇ ಆಗುತ್ತೆ ಅದು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಹಾಗಾಗಿ ಅಖಿಲಂ ಖಲು ಅಂತ. ಇವಾಗ ಮುಂದಕ್ಕೆ ಕೃತಗಾನಯನಂ ಕರ್ತುಂ ಧೀಮತಾಪಿ ನ ಶಕ್ಯತೆ ಅಥೋ ಅನೃತೋ ಘಟೋ ನೈವ ಸತ್ಯ ಇತಿ ಅಭ್ಯುಪೇತಾಂ. ಇವಾಗ ಅವ್ರು ಮೊದಲು ಎರಡು ಆಪ್ಷನ್ಸ್ ಏನ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ಒಂದು ನೀನು ಅದಕ್ಕೆ ಬಾಯಿಂದಾನೇ ಒಂದು ಹೆಸರು ಹೇಳ್ತಾ ಇದೀಯಾ ಅಂತ ಒಪ್ಕೊಳ್ತೀಯಾ, ಇಲ್ಲ ನೀನು ಆ ರೂಪವನ್ನ ಮಡಿಕೆ ಅಂತ ಒಂದು ರೂಪವನ್ನ ಆಕಾರವನ್ನ ಎಲ್ಲಿಂದಾನೋ ತಂದು ಇಲ್ಲಿ ಅಂಟಿಸ್ತಾ ಇದೆಯಾ ಅಂತ ನೀನ್ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮೊದಲ ಆಪ್ಷನ್ ನ ಇವರು ಬಾಯಿಂದ ಮಾತ್ರನೇ ಹೇಳಕ್ಕಾಗೋದನ್ನ ಹೇಳ್ಬಿಟ್ಟು ಅದನ್ನ ಅಂತದ್ದೇನಾದ್ರು ಹೇಳಿದ್ರೆ ಆ ವಸ್ತು ಇಲ್ವೇ ಇಲ್ಲ ಅಂತಾನೆ ಆಗುತ್ತೆ ಅದು ಅಂತ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಇವಾಗ ಇನ್ನೊಂದು ಆಪ್ಷನ್ ಇದೆಯಲ್ಲ, ಯಾವುದು ಎಲ್ಲಿಂದಾನೋ ತಂದು ಅಂಟಿಸೋದು ಅಂತ, ಅಂದ್ರೆ ಆ ಆಕಾರವನ್ನ ಎಲ್ಲಿಂದಾನೋ ತಂದು ಅಂಟಿಸೋದು ಅಂತ, ಅದನ್ನ ಎಂತಹ ಬುದ್ಧಿವಂತನು ಕೂಡ ಮಾಡಕ್ ಆಗೋದೇ ಇಲ್ಲ ಅಂತ. ಯಾಕಂದ್ರೆ ಒಂದು ಆಕಾರ ಎಲ್ಲೋ ಇದೆ, ಅದನ್ನ ನಾನು ತಂದು ಇಲ್ಲಿ ಅಂಟಿಸ್ತೀನಿ ಇದಕ್ಕೆ ಈ ಮಣ್ಣಿಗೆ ಅಂತ ಹೇಳೋದು ಯಾರ ಕೈಯಿಂದನೂ ಆಗದೆ ಇರೋ ಕೆಲಸ ಅದು. ಅದರಿಂದ ನೀನ್ ಕೊನೆಯಲ್ಲಿ ಏನು ಒಪ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಘಟ ಅಂತ ನೀನ್ ಯಾವ್ದನ್ನ ಹೇಳ್ತಾ ಇದೆಯೋ, ಮಣ್ಣಿಂದ ಬೇರೆಯಾಗಿ ಘಟ ಇದೆ ಅಂತ ಹೇಳ್ತಾ ಇದೆಯಲ್ಲ, ಆ ಘಟ ಅನ್ನೋದು ಇಲ್ಲ ಅಂತಾನೆ ಒಪ್ಕೋಬೇಕಾಗುತ್ತೆ, ನೀನು ಬೇರೆ ದಾರಿನೇ ಇಲ್ಲ ಅಂತ ಅವನಿಗೆ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಲಾಜಿಕ್ ಅಷ್ಟೇ, ಬರೀ ತರ್ಕದಿಂದನೇ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಕೃತಗಾನೇನಂ ಕರ್ತುಂ ಧೀಮತಾಪಿ ನ ಶಕ್ಯತೆ, ಎಂತ ಬುದ್ಧಿವಂತನಿಗೂ ಕೂಡ ಈ ಒಂದು ಆಕಾರವನ್ನ ಎಲ್ಲಿಂದಾನೋ ತಂದು ಇಲ್ಲಿ ಅಂಟಿಸೋದು ಅನ್ನೋದು ಯಾರಿಗೂ ಕೂಡ ಆಗೋದೇ ಇಲ್ಲ ಅದು. ಅದರಿಂದ ಅತಃ ಅನೃತಃ ಘಟಃ ನೈವ ಸತ್ಯಃ ಇತಿ ಅಭಿಭೇದ. ಅದರಿಂದ ಘಟ ಅನ್ನೋದು ಸೆಪರೇಟ್ ಆಗಿ ಇಲ್ಲ ಅಂತ ನೀನ್ ಒಪ್ಕೊಳ್ಳೇಬೇಕು, ನಿನ್ಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರೆ. ಇದು ನೋಡಿ, ಇವಾಗ ತರ್ಕ ಅಂತ ಇವ್ರು ಮಾಡಿದ್ರಲ್ಲ, ಈ ತರ್ಕಕ್ಕೆ ಕೂಡ ಒಂದು ರೂಲ್ ಇದೆ. ಏನಿದೆ ಅಂತ ಹೇಳಿದ್ರೆ ಭಗವತ್ಪಾದರು ಹೇಳಿದ್ದಾರೆ, ಶ್ರುತಿಮತಸ್ತರ್ಕೋನುಸಂಧೀಯತಾಂ ಅಂತ ಹೇಳ್ಬಿಟ್ಟು ದುಸ್ತರ್ಕಾತ್ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನುಸಂಧೀಯತಾಂ ಅಂತ ಅವರು ಸಾಧನ ಪಂಚಕದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಸ್ತರ್ಕ ಅಂತ ಹೇಳಿ ಯಾವ್ದು ಅಂತ ಹೇಳಿದ್ರೆ, ಆ ತರ್ಕದಿಂದ ನಾವು ಏನು ಕೊನೆ ಸ್ಥಾಪನೆ ಮಾಡಿಲ್ಲ ಅಂತದ್ದು. ಆದ್ರೆ ತರ್ಕವನ್ನು ನೀನು ಎಂತ ತರ್ಕವನ್ನು ಬಳಸಬಹುದು ಅಂತ ಹೇಳಿದ್ರೆ, ಶ್ರುತಿಗೆ ಅನುಕೂಲವಾಗಿರೋ ತರ್ಕ, ಶ್ರುತಿ ಹೇಳಿದ್ದಕ್ಕೆ ಅನುಗುಣವಾಗಿರೋ ತರ್ಕವನ್ನ ನೀನು ಉಪಯೋಗಿಸಬಹುದು. ಕರೆಕ್ಟ್. ಇವಾಗ ಶ್ರುತಿಮತ ತರ್ಕ ಅಂತ ಇದು ಇವಾಗ ಇವರು ಹೇಳಿ ಡೆಮಾನ್ಸ್ಟ್ರೇಟ್ ಮಾಡಿದಾರಲ್ಲ, ಈ ತರ್ಕ ಯಾವುದು, ಕಾರ್ಯ ಅನ್ನೋದು ಕಾರಣವನ್ನು ಬಿಟ್ಟು ಬೇರೆ ವಸ್ತುವಾಗಿ ಇರೋದಿಲ್ಲ ಅಂತ ಹೇಳಿದ್ರಲ್ಲ, ಇದಕ್ಕೆ ಶ್ರುತಿ ಮತಸ್ತರ್ಕ ಇದು. ಯಾಕಂದ್ರೆ ಶ್ರುತಿಯಲ್ಲಿ ಹೇಳಿರೋ ವಿಷಯವನ್ನೇ ಇವರು ಇಲ್ಲಿ ಹೇಳಿದ್ದಾರೆ. ಶ್ರುತಿ ಏನ್ ಹೇಳಿದೆ ನಮ್ಗೆ, ಚಾರ್ದೋಗ್ಯ ಶ್ರುತಿಯಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯೇವ ಸತ್ಯಂ ಅಂತ ಹೇಳ್ಬಿಟ್ಟು ಒಂದು ರೂಲ್ ಕೊಟ್ಟಿದೆ. ಅದು ಅವಾಗ ಏನಾಯ್ತು, ಈ ನಾಮಧೇಯಂ ಅಂತ ಹೇಳಿದ್ರಲ್ಲ, ನಾಮ ಮಾತ್ರ ಅಂತ, ಯಾವ್ದೋ ನೀನ್ ಸುಮ್ನೆ ಬಾಯಿಂದ ಹೇಳೋದಷ್ಟೇನೆ ಆ ಹೆಸರು ಆ ವಸ್ತುಗೆ ನೀನ್ ಹೇಳ್ತಾ ಇರೋದು. ಆದ್ರೆ ಅಲ್ಲಿ ಇರೋದು ವಸ್ತು, ಸತ್ಯವಾಗಿರೋ ವಸ್ತು ಅದ್ರಲ್ಲಿ ಯಾವ್ದು ಅಂತ ಹೇಳಿದ್ರೆ ಹುಡುಕಿ ನೋಡಿದ್ರೆ, ನೀನು ಪರೀಕ್ಷೆ ಮಾಡಿ ನೋಡಿದ್ರೆ ಅಥವಾ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿರೋದು ಆ ಮೂಲ ಕಾರಣ ಮಾತ್ರವೇ ಅಲ್ಲಿ ಸತ್ಯ ಅಂತ ನಿಮಗೆ ಭಾಸವಾಗುತ್ತೆ ಅಂತ ಶ್ರುತಿ ಹೇಳ್ಕೊಟ್ಟಿದೆ. ಅದಕ್ಕೆ ಅನುಗುಣವಾಗಿ ತರ್ಕವನ್ನು ಇವರು ಮಾಡಿ ತೋರಿಸ್ತಾರೆ ಅಷ್ಟೇ. ಹೀಗೆ ಹೇಳ್ಬಿಟ್ಟು ಮುಂದಕ್ಕೆ ಸಮವಾಯಸ್ತ್ವಯಾ ಪ್ರೋಕ್ತಃ ಆರೋಪಂ ಭ್ರೂಮಹೇ ವಯಂ ಸ್ಥಾಣೌ ಆರೋಪಿತಶ್ಚೌರೋ ಯಥಾ ಮೃದಿಘಟಸ್ತತ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೃತ್ ಸಮವಾಯ ಅಂತ ಒಂದು ಸಂಬಂಧ ಇರ್ತಾರೆ. ಮೃತ್ತಿಗೂ ಘಟಕ್ಕೂ ನೋಡಿ, ಮೃತ್ ಅನ್ನೋದು ಕಾರಣ, ಘಟ ಅನ್ನೋದು ಕಾರ್ಯ, ಅದ್ ಎರಡಕ್ಕೊಂದು ಸಂಬಂಧ ಹೇಳ್ಬೇಕು. ಆ ಸಂಬಂಧವನ್ನು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಮವಾಯ ಅಂತ ಒಂದು ಸಂಬಂಧ ಇರ್ತಾರೆ. ಅದೇನಂತ ಹೇಳ್ತೀನಿ ಇವಾಗ. ಸಮವಾಯ ಅಂತ ನೋಡಿ, ಸಮವಾಯ ಸಂಬಂಧ ಅನ್ನೋದಕ್ಕೆ ಒಂದು ಉದಾಹರಣೆ ಯಾವ್ದು ಅಂತ ಹೇಳಿದ್ರೆ ಇದೇ ಉದಾಹರಣೆ. ಯಾವುದು, ಈ ಮೃತ್ ಅನ್ನೋದು ಘಟ ಸಮೇತವಾಗಿ, ಅಂದ್ರೆ ಆ ಘಟ ಅನ್ನೋದು ಆ ಮೃತ್ ಸಮೇತವಾಗಿ ಉಂಟಾಗುತ್ತೆ. ಹಾಗಾಗಿ ಅವಾಗ ಏನಾಯ್ತು, ಆ ಮೃತನ ಸೇರ್ಸ್ಕೊಂಡೇ ಘಟ ಅನ್ನೋದು ಉಂಟಾಗುತ್ತೆ, ಬೇರೆಯಾಗಿರೋದಿಲ್ಲ. ಸಂಯೋಗ ಸಂಬಂಧ ಅಂತ ಹೇಳಿದ್ರೆ ಏನು, ಎರಡು ವಸ್ತು ಬೇರೆ ಬೇರೆ ಇದೆ, ಅದ್ ಎರಡಕ್ಕೂ ಒಂದು ಕಾಂಟ್ಯಾಕ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್ ಬರುತ್ತೆ ಇದೆಯಲ್ಲ, ಅದಕ್ಕೆ ಸಂಯೋಗ ಸಂಬಂಧ ಅಂತ ಹೇಳ್ತಾರೆ. ಸಮವಾಯ ಅಂತ ಹೇಳಿದ್ರೆ ಈ ತರ. ಇನ್ನೊಂದು, ಈ ನೂಲಿನ ಸಂವೇದವಾಗಿ ಬಟ್ಟೆ ಅನ್ನೋದು ಉಂಟಾಗುತ್ತೆ. ಹಾಗಾಗಿ ನೂಲನ್ನ ಸೇರ್ಕೊಂಡೇ ಬಟ್ಟೆ ಅಂತ ಉಂಟಾಗುತ್ತೆ. ಈ ಘಟ ಅನ್ನೋದು ಕೂಡ ಮಣ್ಣನ್ನ ಸೇರ್ಕೊಂಡೇ ಇದು ಬರ್ತದೆ. ಹಾಗಾಗಿ ಆಕ್ಚುಲಿ ಎರಡು ವಸ್ತು ಇಲ್ವೇ ಇಲ್ಲ, ನೂಲು ಅಂತ ಬಟ್ಟೆ ಅಂತ ಬೇರೆ ಬೇರೆ ವಸ್ತು ಇಲ್ವೇ ಇಲ್ಲ. ಯಾಕಂದ್ರೆ ಬಟ್ಟೆ ಆಗೋ ತನಕ ಬಟ್ಟೆ ಅನ್ನೋದು ಇಲ್ವೇ ಇಲ್ಲ, ನೂಲ್ ಮಾತ್ರನೇ ಇರೋದು. ಆದ್ರೆ ಬಟ್ಟೆ ಅನ್ನೋದು ಹೇಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ನೂಲುಗಳು ಸೇರಿ ಬಟ್ಟೆ ಅನ್ನೋದಾಗುತ್ತೆ. ಅದೇ ತರ ಈ ಮಡಿಕೆ ಅನ್ನೋದು ಬೇರೆ ವಸ್ತುವಾಗಿ ಸೆಪರೇಟ್ ಆಗಿ ಮುಂಚೆನೆ ಇತ್ತು, ಆಮೇಲೆ ಈ ಮಣ್ಣು ಅನ್ನೋದು ಬೇರೆ ಮುಂಚೆನೆ ಇತ್ತು ಅಂತ ಹೇಳಕ್ ಬರೋದೇ ಇಲ್ಲ. ಈ ಘಟ ಅನ್ನೋದು ಉತ್ಪತ್ತಿ ಆಗುವಾಗ್ಲೇನೆ ಮಣ್ಣಿನಿಂದಲೇ ಅದು ಸೇರ್ಕೊಂಡು ಘಟವಾಗಿ ಬರೋದು. ಮಣ್ಣಿಗೆ ಒಂದು ಶೇಪ್ ಕೊಡ್ತಾ ಅದೇನಾಗುತ್ತೆ, ಅದು ಘಟ ಅಂತ ಒಂದು ಶೇಪ್ ತಗೊಳ್ತೇವೆ, ಹೆಸರು ತಗೊಳ್ತೇವೆ.
ಸೊ ಹೀಗೆ ಇರೋದು. ಇದಕ್ಕೆ ನಾವೇನ್ ಇರ್ತೀವಿ ಅಂದ್ರೆ, ಅದಕ್ಕೆ ಸಿದ್ಧಾಂತ ಹೇಳ್ತಾ ಇದ್ದಾರೆ, ವೇದಾಂತ ಸಿದ್ಧಾಂತ ಹೇಳ್ತಾ ಇದ್ದಾರೆ, ಸಮವಾಯ ಅಂತ ನೀನೇನಾದ್ರು ಹೇಳಿದ್ರೆ ನಾವು ಅದನ್ನ ಇಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಸ್ಥಾನವು ಆರೋಪಿತ ಚೌರಹ ಯಥಾ ಮೃದಿಕಟ ತಥಾ ಅಂತ ಹೇಳ್ತಾ ಇದ್ದಾರೆ. ನೀನು ಸಮವಾಯ ಸಂಬಂಧ ಅಂತ ಹೇಳ್ತೀಯಲ್ಲ, ಅದು ಕೂಡ ಏನು ಸರಿಯಲ್ವೇ ಅಲ್ಲ. ಇದು ಕೊನೆಯಲ್ಲಿ ಏನ್ ಒಪ್ಬೇಕು ಅಂತ ಹೇಳಿದ್ರೆ, ಶ್ರುತಿ ಹೇಳಿದ ಪ್ರಕಾರ ಏನ್ ಒಪ್ಬೇಕು ಅಂತ ಹೇಳಿದ್ರೆ, ಈ ಮಣ್ಣಲ್ಲಿ ಘಟ ಅಂತ ಒಂದು ಆರೋಪ ಮಾಡಿದ್ಯಾ ಅಷ್ಟೇನೆ. ಮಣ್ಣಿಗೆ ನೀನು ಘಟ ಅಂತ ಒಂದು ಹೆಸರನ್ನ ಮತ್ತೆ ಒಂದು ಆಕಾರವನ್ನ ಆರೋಪ ಮಾಡ್ಬಿಟ್ಟು ನೀನು ಅದನ್ನ ಘಟ ಅಂತ ಕರಿತಾ ಇದೆಯಾ ಹೊರತು ಮಣ್ಣಿಗೆನೆ ನೀನು ಹೆಸರುಗಳು ಕೊಟ್ಟು ಮಣ್ಣನ್ನೇ ನೀನು ಮಣ್ಣು ಅಂತ ಕರೀದೆ, ಅದಕ್ಕೆ ಘಟ ಅಂತ ಕರಿತಾ ಇದ್ಯಾ. ನೋಡಿ ಇವಾಗ ಇವ್ರು ಅವ್ನು ಹೇಳ್ತಾ ಇದಾರಲ್ಲ, ಇದೆಲ್ಲ ನಾವು ಮಾಡ್ತಾ ಇರೋದೇ ಯಾವಾಗ್ಲೂ ಕೂಡ. ನಾವು ಕೂಡ ಇದೇನು ಮಾಡ್ತಾ ಇದೀವಿ, ಬಂಗಾರಕ್ಕೇನೆ ನಾವು ಒಂದು ಆಭರಣ, ಬಳೆ, ಉಂಗುರ, ಸರ ಅಂತ ನಾವು ಹೇಳ್ತಾ ಇದೀವಿ. ಅದೇ ತರ ಈ ಮಣ್ಣಿಗೆನೆ ನಾವು ಈ ತರ ಒಂದು ಆಕಾರವನ್ನೇ ನಾವು ಹೇಳ್ತಾ ಇದೀವಿ. ಆದ್ರೆ ಅಲ್ಲೆಲ್ಲ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ, ಆರೋಪ ಮಾತ್ರ ನಾವು ಮಾಡ್ತಾ ಇದೀವಿ ಹೊರತು ನಿಜವಾಗ ಅದಿಲ್ವಾ. ವಿಚಾರ ಮಾಡಿ ನೋಡಿದ್ರೆ ಸರಿ ಇಲ್ಲ. ನೋಡಿ ನಾವು ಮುಂಚೆನೆ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಈ ಶ್ರುತಿ ಅನ್ನೋದು ನೀನು ಈ ವ್ಯವಹಾರ ಮಾಡ್ಬೇಡ ಅಂತ ಹೇಳ್ತಾರೆ ಇಲ್ಲ, ಆಭರಣ ಹಾಕೋಬೇಡ, ನೀನು ಮಡಿಕೆ ಉಪಯೋಗಿಸ್ಬೇಡ ಅಂತ ಹೇಳ್ತಾ ಇಲ್ಲ. ಅದೆಲ್ಲ ಬೇಕು ಅಂತ ಅದಕ್ಕೂ ಗೊತ್ತು, ಜೀವನ ನಡಿಬೇಕಾದ್ರೆ ಅದೆಲ್ಲ ಬೇಕು ಅಂತ ಗೊತ್ತು. ಆದ್ರೆ ಅದರಲ್ಲಿ ಸತ್ಯ ಏನಿದೆ ಅದನ್ನ ವಿಚಾರ ಮಾಡಿ ನೋಡು. ನಾವು ಪೆದ್ದಾಗಿ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡಿದ್ರು ಅಂತ ಹೇಳ್ತಾ ಇದೆ. ನಾವು ಮಾಡ್ತಾ ಇರೋ ವ್ಯವಹಾರ ಪೆದ್ದಾಗಿದೆ ಅಷ್ಟೇನೆ ಹೊರತು ಅದು ವಿಚಾರವಂತರಿಗೆ ಅದು ಒಪ್ಕೊಳ್ಳೋದಲ್ಲ ಅಂತ, ಒಪ್ಪಿಗೆ ಆಗೋದಲ್ಲ ಅಂತ ತೋರ್ಸಕ್ಕಾಗಿ ಎಷ್ಟು ಶ್ರಮ ಪಡುತ್ತೆ. ನೀನೇನಾದ್ರೂ ತತ್ವ ಜಿಜ್ಞಾಸು ಆಗಿದ್ರೆ ಅವಾಗ ನೀನು ಇದ್ರ ಬಗ್ಗೆ ವಿಚಾರ ಮಾಡಿ ನೋಡ್ಬೇಕಾಗುತ್ತೆ. ನೀನ್ ಯಾವ ಒಂದು ಮಡಿಕೆ, ತಟ್ಟೆ, ಕುಡಿಕೆ ಅಥವಾ ಕಪ್, ಸಾಸರ್ ಏನ್ ಯೂಸ್ ಮಾಡ್ತಾ ಇದೆಯೋ, ಅಥವಾ ಯಾವ ಒಂದು ಆಭರಣಗಳು, ಬಳೆ, ಸರ, ಉಂಗುರ ಇಂಥದೆಲ್ಲ ಯೂಸ್ ಮಾಡ್ತಾ ಇದೆಯೋ, ಆ ಮಾಡ್ತಾ ಇರುವಾಗ ಒಂದ್ ಸ್ವಲ್ಪ ಕ್ಷಣ, ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನೀನು ವಿಚಾರ ಮಾಡು. ನಾವು ಇದೆಲ್ಲ ಒಂದು ಯೂಸ್ ಮಾಡ್ತಾ ಇದೀವಲ್ಲ, ಇವುಗಳಿಗೆಲ್ಲ ಒಂದು ಹೆಸರು ಕೊಟ್ಟು ಇದಕ್ಕೆ ಏನ್ ಅರ್ಥ ಇದೆ, ಇದ್ರ ಬಗ್ಗೆ ಒಂದು ವಿಚಾರ ಮಾಡು ಅಂತ ಅದು ಹೇಳ್ತಾ ಇದೆ. ಸರಿ, ಈ ವಿಚಾರ ಮಾಡಿದ್ರಿಂದ ನಿನಗೇನಾಯ್ತು? ಲೋಕದಲ್ಲಿರೋ ಈ ಬಂಗಾರ ಮತ್ತು ಈ ಮಡಿಕೆ ವಿಚಾರ ಮಾಡಿದ್ರಿಂದ ನಿನಗೆ ಪರಮಾರ್ಥಿಕವಾಗಿ ಏನಾಯ್ತು ಅಂತ ಕೇಳಿದ್ರೆ, ಉಪನಿಷತ್ ಯಾವುದೇ ಒಂದು ವಿಚಾರ ಹೇಳುವಾಗ್ಲೂ ಕೂಡ ಅದಕ್ಕೆ ಒಂದು ಪಾರಮಾರ್ಥಿಕವಾದ ಒಂದು ಪ್ರಯೋಜನ ಇಟ್ಕೊಂಡೇ ಅದು ಹೇಳುತ್ತೆ, ಆ ಒಂದು ಪರೀಕ್ಷೆ ಹೇಳುತ್ತೆ. ಆವಾಗ ಇದ್ರಲ್ಲಿ ಏನ್ ಪಾರಮಾರ್ಥಿಕ ಬಂತು ಅಂತ ಹೇಳಿದ್ರೆ, ಈ ಉದಾಹರಣೆ ಇಟ್ಕೊಂಡು ಇದ್ರ ತರನೇ ನಮ್ಗೆ ಈ ಪ್ರಪಂಚದ ದೃಷ್ಟಿ ಕೂಡ ನಮ್ಗೆ ಇದ್ರ ಮೇಲೆ ಇದೇ ತರನೇ ಬರ್ಬೇಕು. ನಮ್ಗೆ ಈ ಪ್ರಪಂಚವನ್ನ ನಾವು ಯಾವ ತರ ನೋಡ್ತಾ ಇದ್ದೀವೋ ಇವಾಗ, ಈ ದೃಷ್ಟಿ ಅವಿಚಾರಿತ ದೃಷ್ಟಿ, ಇದು ಅನ್ಎನ್ಕ್ವೈರ್ಡ್ ಇಂಟು. ಇದನ್ನ ನಾವು ಎನ್ಕ್ವೈರಿ ಮಾಡ್ದೇನೆ ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ನಾವು ಹುಟ್ಟಿದಿಂದ ನಾವು ಹೀಗೆ ಬೆಳೀತಾ ಇದ್ದೀವಿ, ನಮ್ಗೆ ಯಾರು ಇದ್ರ ಬಗ್ಗೆ ಹೇಳ್ಕೊಟ್ಟೇ ಇಲ್ಲ. ಇದನ್ನ ನೋಡಿ, ಈ ಅದ್ವೈತ ವೇದಾಂತದಲ್ಲಿ ಒಂದು ಚಮತ್ಕಾರ ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ವಿಷಯವನ್ನು ತಿಳ್ಕೊಂಡಿದ್ದಾರೆ. ಅಂದ್ರೆ ಒಬ್ಬ ಒಂದು ಮಗು ಹುಟ್ಟಿ ಅದು ಬೆಳೆಯುತ್ತೆ, ಬೆಳೆದು ದೊಡ್ಡವನ್ನ ಆಗ್ತಾ ಅದು ಈ ಪ್ರಪಂಚವನ್ನ ಹೇಗೆ ಎಲ್ಲರೂ ನೋಡ್ತಾರೋ ಅದೇ ತರ ಸತ್ಯ ಅಂತ ನೋಡುತ್ತೆ. ಅದರಲ್ಲಿ ಇಂಥ ಒಂದು ಪ್ರಯೋಜನ ಎಲ್ಲ ಇದೆ ಅಂತ ಹಾಗೆ ಬೆಳ್ಕೊಂಡ್ ಬರ್ತೇನೆ. ಯಾವಾಗ ಅದಕ್ಕೆ ಒಂದು ಪುಣ್ಯವಶಾತ್ ಈ ಶಾಸ್ತ್ರದ ಒಂದು ಪರಿಚಯ ಬರುತ್ತೋ, ಈ ಶಾಸ್ತ್ರದ ಒಂದು ಎಕ್ಸ್ಪೋಜರ್ ಟು ದಿಸ್ ವೇದಾಂತ ಶಾಸ್ತ್ರ, ಆವಾಗಲೇ ಅದು ಗೊತ್ತಾಗುತ್ತೆ, ಓಹೋಹೋ, ನಾವ್ ಏನ್ ಅನ್ಕೊಂಡಿದ್ವೋ ಈ ಪ್ರಪಂಚದ ಬಗ್ಗೆ ಅದು ಆತರ ಇಲ್ಲ ಅಂತ ನಮ್ಗೆ ಶಾಸ್ತ್ರ ಹೇಳ್ಕೊಡ್ತಾ ಇದೆ, ವೇದಾಂತ ಹೇಳ್ಕೊಡ್ತಾ ಇದೆ ಅಂತ. ಈ ಒಂದು ವಿಷಯವನ್ನ ಅವ್ರು ಏನ್ ಮಾಡಿದ್ದಾರೆ, ಇಟ್ಕೊಂಡು ವೇದಾಂತಿಗಳು, ಶಂಕರಾಚಾರ್ಯ ಆದ್ಮೇಲೆ ಬಂದಿದ್ದ ಕೆಲವು ವೇದಾಂತಿಗಳು ಇದಕ್ಕೆ ಒಂದು ನ್ಯಾಯ, ಒಂದು ರೂಲ್, ಒಂದು ಡಿವೈಸ್ ಮಾಡಿದ್ದಾರೆ. ಈ ರೂಲ್ ಡಿವೈಸ್ ಮಾಡಿದ್ದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ, ಮೀಮಾಂಸಾ ಶಾಸ್ತ್ರದಲ್ಲಿ ಆಗಿರೋ ಒಂದು ವಿಷಯವನ್ನ ಇಟ್ಕೊಂಡು ಅವ್ರು ಡಿವೈಸ್ ಮಾಡಿರೋ ಒಂದು ರೂಲ್ ಇಟ್ಕೊಂಡು ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾರೆ ಅವರು. ಅಲ್ಲಿ ಯಾವ ತರ ಒಂದು ಸ್ಥೂಲವಾಗಿ ಹೇಳ್ತೀನಿ, ನಾನು ತುಂಬಾ ಡೀಟೇಲ್ ಆಗಿ ಹೇಳೋದಿಲ್ಲ ಅದನ್ನ. ಅದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಒಂದು ಕರ್ಮ ಇದೆ, ಆ ಶ್ರೋತ ಕರ್ಮ ಒಂದಿದೆ. ಆ ಕರ್ಮದಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಮಂತ್ರವನ್ನ ಹೇಳ್ಕೊಂಡು ಅಲ್ಲಿರೋ ಒಂದು ಕೆಲವರು, ಅಲ್ಲಿ ಕರ್ತ ಇರ್ತಾನೆ, ಆಮೇಲೆ ಬೇರೆ ರುಚಿಗಳೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಲೈನ್ ಆಗಿ ಹೋಗ್ಬೇಕು. ಹೋಗುವಾಗ ಮುಂದ್ಗಡೆ ಹೋಗ್ತಾನಲ್ಲ, ಅದು ಕಚ್ಚೆ ಹಿಂದ್ಗಡೆ ಇರ್ತಲ್ಲ, ಅದನ್ನ ಇಟ್ಕೊಂಡು ಹಿಂದ್ಗಡೆ ಇರೋ ಅದನ್ನ ಇಟ್ಕೊಂಡು ಒಬ್ಬೊಬ್ರು ಇದೇ ತರ ಇಟ್ಕೊಂಡು ಹೋಗ್ಬೇಕು. ಅದು ಹೋಗ್ತಾ ಇರುವಾಗ ಏನಾದ್ರೂ ಒಬ್ಬ ಮಿಸ್ ಮಾಡ್ಬಿಟ್ಟ ಅನ್ಕೊಳ್ಳಿ, ಒಬ್ಬ ಬಿಟ್ಬಿಟ್ಟ ಅನ್ಕೊಳ್ಳಿ, ಒಬ್ಬನ ಕಚ್ಚೆಯನ್ನ ಇವನ್ ಬಿಟ್ಬಿಟ್ಟ ಅನ್ಕೊಳ್ಳಿ, ಅವಾಗ ಒಂದು ಪ್ರಾಯಶ್ಚಿತ್ತ ಹೇಳಿದೆ. ಇನ್ನೊಬ್ಬ ಅದ್ರಲ್ಲಿ ಬೇರೆ ಬೇರೆ ಟೈಪ್ಸ್ ಇರ್ತಾರಲ್ಲ, ಅದು ರುಚಿಕ್ ಇರ್ತಾರೆ, ಯಜಮಾನ ಇರ್ತಾನೆ. ಅದ್ರಲ್ಲಿ ಒಬ್ಬ ಮಾಡಿದ್ರೆ, ಒಬ್ಬ ಬಿಟ್ಟ ಅಂತ ಹೇಳಿದ್ರೆ ಅದಕ್ಕೆ ಏನು ಪ್ರಾಯಶ್ಚಿತ್ತ ಹೇಳಿದ್ಯೋ, ಇನ್ನೊಬ್ಬ ಅದಾದ್ಮೇಲೆ ಇನ್ನೊಬ್ಬ ಬಿಟ್ಟ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಹೇಳಿದೆ. ಅವಾಗ ಅಲ್ಲಿ ಅನುಷ್ಠಾನ ಮಾಡ್ಬೇಕಾದ ಪ್ರಾಯಶ್ಚಿತ್ತ ಯಾವ್ದು ಅಂತ ಹೇಳಿದ್ರೆ, ಲೇಟರ್ ಆನ್ ಬಿಟ್ಟಿದ್ದು ಯಾವ್ದು, ಸೆಕೆಂಡ್ ನೆಕ್ಸ್ಟ್ ಬಿಟ್ಟು ಯಾರ್ದು ಆಗಿದೆಯೋ ಅಲ್ಲಿ ಏನ್ ಪ್ರಾಯಶ್ಚಿತ್ಯ ಇದೆಯೋ ಅದೇ ಅದಕ್ಕೆ ಪ್ರಿಸೀಡ್ ಆಗುತ್ತೆ. ಮೊದಲು ಹೇಳಿದ ಒಂದು ಅಪಚಾರ ಇದೆಯಲ್ಲ, ಅಪವಾದ ಇದೆಯಲ್ಲ, ಅದಕ್ಕಾಗಿರೋ ಪ್ರಾಯಶ್ಚಿತ್ತ ಅನುಷ್ಠಾನ ಇಲ್ಲ, ಇದಕ್ಕೆ ಅನುಷ್ಠಾನ ಇದೆ ಅಂತ ಒಂದು ಹೇಳಿರ್ತಾರೆ. ಇದಕ್ಕೆ ಅಪಚ್ಛೇದ ನ್ಯಾಯ ಅಂತ ಹೇಳ್ತಾರೆ. ಇದೇ ತರನೇ ಇಲ್ಲೂ ಕೂಡ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಮೊದಲು ಒಬ್ಬ ವ್ಯಕ್ತಿ ಬರ್ತಾ ಇರುವಾಗ, ಬೆಳ್ಕೊಂಡು ಬರ್ತಾ ಇದ್ದಾಗ ಪ್ರಪಂಚವನ್ನ ನೋಡಿ ಹೀಗೆ ಇದೆ ಅಂತ ತಿಳ್ಕೊಳ್ತಾನ. ಆದ್ರೆ ಅವನಿಗೆ ಯಾವಾಗ ಶಾಸ್ತ್ರದ ದೃಷ್ಟಿ ಬರುತ್ತೋ ಅವಾಗ ಏನಾಯ್ತು, ಲೇಟರ್ ಆನ್ ಬಂದಿದ್ದು ಶಾಸ್ತ್ರದ ದೃಷ್ಟಿ. ಅವಾಗ ಏನಾಯ್ತು, ಪ್ರಪಂಚ ನೀನ್ ಅನ್ಕೊಂಡಿತರ ಇಲ್ಲ, ಇದು ಸತ್ಯವಲ್ಲ, ಇದು ಬ್ರಹ್ಮವೇ ಇದು ಅಂತ ಶಾಸ್ತ್ರ ಹೇಳ್ಕೊಡುತ್ತೆ. ಅವಾಗ ಲೇಟರ್ ಆನ್ ಬಂದಿದ್ದು ಯಾವ್ದು ಶಾಸ್ತ್ರಜ್ಞಾನ ಇದೆಯಲ್ಲ, ಇದಕ್ಕೆ ಪ್ರೆಸಿಡೆನ್ಸ್ ಇದೆ ಅಂತ. ಇದು ಆ ಮೀಮಾಂಸಾ ನ್ಯಾಯವನ್ನು ಇಟ್ಕೊಂಡು ಇವರು ಅದ್ವೈತಿಗಳು ಇದನ್ನ ಒಂದು ಡಿವೈಸ್ ಮಾಡಿದ್ದಾರೆ.
ಅದೇ ನಾನು ಹೇಳ್ತೀನಲ್ಲ, ಮೊದಲು ಬಿಟ್ಟದನ್ನ ಆ ಅನುಷ್ಠಾನ ಇಲ್ಲ, ಸೆಕೆಂಡ್ ಆಗ ಬಿಟ್ಟಿದ್ದಲ್ಲ ಅದಕ್ಕೆ ಏನು ಅನುಷ್ಠಾನ ಹೇಳಿದೆಯೋ ಅದನ್ನೇ ಮಾಡ್ಬೇಕಾಗುತ್ತೆ ಅಂತ ಅಲ್ಲಿ ತೀರ್ಮಾನ ಮಾಡಿದ್ರು. ಅದೇ ತರನೇ ಇಲ್ಲೂ ಕೂಡ ಆಗುತ್ತೆ ಅಂತ ಲಾಜಿಕ್ ಅದ್ ನೋಡಿ. ಅದಕ್ಕೆ ನೋಡಿ ನಮ್ಗೆ ಲೌಕಿಕ ಲಾಜಿಕಲ್ ಕೂಡ ನಾವು ನೋಡ್ಬೋದು ಇದನ್ನ. ಈ ರಜ್ಜು ಸರ್ಪ ಇದೆಯಲ್ಲ, ಅಲ್ಲಿ ಏನಾಗುತ್ತೆ, ಅಲ್ಲಿರೋದು ಹಗ್ಗವೇ ಮಾತ್ರ ಇರೋದಲ್ಲಿ, ಆದ್ರೆ ಒಬ್ಬನಿಗೆ ಭ್ರಮೆಯಿಂದ ಅಲ್ಲಿ ಸರ್ಪ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವ್ನಿಗೆ ಏನಾಗ್ತಾ ಇದೆ, ಅವ್ನಿಗೆ ಫಸ್ಟ್ ಬಂದಿದ್ದ ಜ್ಞಾನ ಏನು, ಸರ್ಪ ಜ್ಞಾನ ಅವ್ನಿಗೆ ಫಸ್ಟ್ ಬಂತು. ಆಮೇಲೆ ಏನಾಗುತ್ತೆ, ಯಾರೋ ತೋರಿಸ್ಕೊಟ್ರು ಅಥವಾ ಇವ್ನಿಗೆ ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಇರೋದು ಹಗ್ಗವೇ, ಹಾವಿಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯ್ತು, ಮೊದಲು ಅವನಿಗೆ ಬಂದಿದ್ದು ಸರ್ಪಜ್ಞಾನ, ಆಮೇಲೆ ಅವ್ನಿಗೆ ಬರೋದು ರಜ್ಜು ಜ್ಞಾನ. ಅವಾಗ ಏನಾಯ್ತು, ಆಮೇಲೆ ಬರೋ ರಜ್ಜು ಜ್ಞಾನ ತಾನೇ ಪ್ರಿಸಿದಾಗ ಅತನೇ ಸರಿಯಾದ ಜ್ಞಾನ, ಮೊದಲು ಬಂದಿದ್ದು ಸರಿಯಾದ ಜ್ಞಾನ ಅಲ್ಲ ಅಂತ ಆಯ್ತದ. ಇದನ್ನ ಇಟ್ಕೊಂಡೆ ಇವ್ರು ಏನ್ ಮಾಡಿದ್ರು, ಮೊದಲು ಒಬ್ಬನಿಗೆ ಒಬ್ಬ ವ್ಯಕ್ತಿಗೆ ಶಾಸ್ತ್ರವನ್ನು ಇಟ್ಕೊಂಡು ವಿಚಾರ ಮಾಡದೇ ಇರೋ ವ್ಯಕ್ತಿಗೆ ಪ್ರಪಂಚದ ಬಗ್ಗೆ ಆಮೇಲೆ ತನ್ನ ಬಗ್ಗೆ ಏನು ಒಂದು ದೃಷ್ಟಿ ಬಂದಿದೆಯೋ ಅದು ಸರಿ ಇಲ್ಲ, ಅದು ಭ್ರಮೆಯಿಂದ ಬಂದಿರೋದು. ಆದ್ರೆ ಶಾಸ್ತ್ರ ಹೇಳ್ಕೊಟ್ಟಿದ್ದ ದೃಷ್ಟಿ ಇದೆಯಲ್ಲ ಅದೇ ಸರಿಯಾದ ಪ್ರಮೇಯ ಅದು ಅಂತ ಹೇಳ್ಬಿಟ್ಟು, ಪ್ರಮ ಅನ್ನೋದು ಭ್ರಮೆಯನ್ನ ಹೋಗ್ಲಾಡಿಸುತ್ತೆ ಅನ್ನೋದು. ಹಾಗಾಗಿ ಪ್ರಮಾಜ್ಞಾನ ಅನ್ನೋದು ಪ್ರಮಾಣದಿಂದ ಸಿದ್ಧವಾಗಿದೆ, ಬೇರೆ ಭ್ರಮೆ ಅನ್ನೋದು ಪ್ರಮಾಣದಿಂದ ಸಿದ್ಧವಾಗಿಲ್ಲ, ಅದು ಅವಿದ್ಯೆಯಿಂದ ಸಿದ್ಧವಾಗಿದೆ ಅದು. ಹಾಗಾಗಿ ಅವಿದ್ಯೆಯಿಂದ ಸಿದ್ಧವಾಗಿರೋ ಜ್ಞಾನಕ್ಕಿಂತ ಪ್ರಮಾಣದಿಂದ ಸಿದ್ಧವಾದ ಜ್ಞಾನವೇ ಸಾಧಕವಾದ ಜ್ಞಾನ. ಅದು ಬಾಧ್ಯವಾಗುತ್ತೆ, ಇದು ಬಾಧಕವಾಗುತ್ತೆ. ಹೀಗಾಗಿ ಏನ್ ಮಾಡಿದ್ದಾರೆ, ಈ ಒಂದು ರೂಲ್ ಇಟ್ಕೊಂಡಿದಾರಲ್ಲ, ಅದೇ ತರನೇ ಇಲ್ಲೂ ಕೂಡ ನಾವು ಲೋಕದಲ್ಲಿ ವಸ್ತುಗಳೆಲ್ಲ ಉಪಯೋಗಿಸ್ತಾ ಇದೀವಿ, ಇದೆಲ್ಲ ಇದೆ, ಇದು ಬೇರೆ ಅದು ಬೇರೆ ಅಂತೆಲ್ಲ ಹೇಳ್ತಾ ಇದೀವಿ. ಆದ್ರೆ ನಾವು ಈ ಶಾಸ್ತ್ರ ದೃಷ್ಟಿಯಿಂದ ಅದನ್ನ ನೋಡಿದಾಗ ನಮಗೆ ಅದಕ್ಕೆ ಸಂಸ್ಕೃತದಲ್ಲಿ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನಂದ್ರೆ ವಿಚಾರಣೆ ವಿಪರ್ಯೇತಿ ಅಂತ. ವಿಚಾರ ಮಾಡಕ್ ಮುಂಚೆ ಒಂಥರ ಇರುತ್ತೆ ಅದು, ಆದ್ರೆ ವಿಚಾರ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಇದು ಟಾಪ್ಸಿ ಟರ್ವಿ ಅಂತ ಹೇಳ್ತಾರಲ್ಲ, ಆತರ ಕಂಪ್ಲೀಟ್ ಆಗಿ ವಿಪರೀತ ಆಗೋಗುತ್ತೆ ಅದು. ಹಾಗಾಗಿ ವಿಚಾರೇನ ವಿಪರ್ಯೇತಿ ಅಂತ ನಾವು ಅನ್ಕೊಂಡಿದ್ವಿ, ಮೊದಲು ಇದು ಹಾವು ಅಂತಾನೆ ಅನ್ಕೊಂಡಿದ್ವಿ. ಅದಕ್ಕೆ ಇವ್ರು ಕೊಡ್ತಾ ಇರೋ ಎಕ್ಸಾಂಪಲ್, ಸ್ಥಾನೌ ಆರೋಪಿತ ಚೌರಹ ಅಂತ. ಸ್ಥಾನು ಅಂತ ಹೇಳಿದ್ರೆ ಒಂದು ಮೋಟ್ ಮರ, ದೂರದಲ್ಲಿರೋ ಮೋಟ್ ಮರ, ಅದು ಇವನಿಗೆ ಸ್ವಲ್ಪ ಕತ್ಲೆ ಇದೆ ಅಥವಾ ಒಂದು ಮಿಸ್ಟಿ ಮಾರ್ನಿಂಗ್ ಅಂತ ಇಟ್ಕೊಳ್ಳೋಣ, ಇವನಿಗೆ ದೂರದಿಂದ ನೋಡುವಾಗ ಅವನೇನೋ ಒಂದು ವ್ಯಕ್ತಿ ನಿಂತಿದ್ದಾನೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಅದು ವ್ಯಕ್ತಿಯಿಂದ ಸುಮ್ಮನೆ ಬಂದ್ರೆ ಏನು ಅಷ್ಟೊಂದು ತೊಂದರೆ ಇಲ್ಲ, ಅವ್ನು ಕಳ್ಳ ಅಂತ ಇವ್ನಿಗೆ ಏನಾದ್ರು ಮನಸ್ಸಲ್ಲಿ ಬಂದ್ಬಿಟ್ರೆ ಭಯ ಶುರು ಆಗುತ್ತೆ. ಯಾಕಂದ್ರೆ ಇವನಿಗೆ ಪಾಪ ಅಲ್ಲಿ ಆಧಾರಲ್ಲಿ ಹೋಗ್ಬೇಕು, ಇವನು ಅಲ್ಲಿ ನಾವು ಹತ್ರಕ್ಕೆ ಹೋದಾಗ ಅವ್ನು ಇಟ್ಕೊಂಡ್ಬಿಡ್ತಾನೆ, ನಮ್ಮ ಹತ್ರ ಇರೋದ್ರಲ್ಲಿ ಕಿತ್ಕೊಂಡ್ಬಿಡ್ತಾನೆ ಅಂತ ಒಂದು ಭಯ ಇರುತ್ತೆ. ಅಕಸ್ಮಾತ್ ಇವನ್ ಅದೃಷ್ಟಕ್ಕೆ ಯಾರಾದ್ರೂ ಆ ಕಡೆಯಿಂದ ಬರೋರು ಇವನ್ ನಡ್ಕ ನೋಡ್ಬಿಟ್ಟು, ಯಾತಕ್ ನೀನ್ ನಡ್ತೀಯಾ, ಅಲ್ಲಿ ಇರೋದು ಒಂದು ಮೋಟ್ ಮರ ಅಂತ ಹೇಳಿದ್ರೆ ಇವನಿಗೆ ಹಬ್ಬ ಸತ್ಯ ಅಂತ ಹೇಳ್ಬಿಟ್ಟು ಇವ್ನು ಹೋಗ್ತಾನೆ ಮುಂದಕ್ಕೆ. ಆದ್ರೆ ಯಾರಾದ್ರೂ ಬಂದು ಹೇಳೋ ತನಕ ಅಥವಾ ಇವನ್ಗೆ ತೀರ್ಮಾನ ಆಗೋ ತನಕ ಇವನಿಗೆ ಭಯ ಇದ್ದೇ ಇರುತ್ತೆ. ಅದೇ ತರನೇ ಇಲ್ಲೂ ಕೂಡ ಈ ಪ್ರಪಂಚವನ್ನ ಈ ರೀತಿಯಾಗಿ ನೋಡ್ಕೊಂಡು ತಾನು ಒಂದು ಪರಿಚ್ಛಿನ್ನವಾದ ಜೀವ ಸಂಸಾರಿ ಅಂತ ಅನ್ಕೊಂಡಿರೋ ತನಕ ಇವನಿಗೆ ಇದನ್ನ ಮುಕ್ತಿ ಇರೋದೇ ಇಲ್ಲ. ಆದ್ರೆ ಶಾಸ್ತ್ರ ಇವನಿಗೆ ಏನ್ ಹೇಳ್ತಾ ಇದೆ, ನೀನು ಈ ಜೀವ ಅಲ್ವೇ ಇಲ್ಲ, ನೀನು ನಿತ್ಯ ಶುದ್ಧ ಮುಕ್ತ ಸ್ವಭಾವ, ನೀನು ಭ್ರಮವೇ ನೀನು ಅಂತ ಹೇಳ್ಕೊಡ್ತಾ ಇದೆ. ಈ ಪ್ರಪಂಚ ಅನ್ನೋದು ಭ್ರಮವನ್ನು ಬಿಟ್ಟು ಬೇರೆ ಎಲ್ಲೇ ಇಲ್ಲ, ಅದು ಮಿಥ್ಯಾ ಅದು ಅಂತ ಹೇಳ್ಕೊಡುತ್ತೆ. ಇದು ಹೇಳ್ಕೊಟ್ಟಾಗ ಮಾತ್ರ ಅವನಿಗೆ ಈ ಒಂದು ಜ್ಞಾನ ಬಂದಾಗ ಮಾತ್ರ ಅವನಿಗೆ ಇದನ್ನ ರಿಲೀಫ್ ಸಿಗುತ್ತೆ. ಸೊ ಆತರ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸ್ಥಾನೌ ಆರೋಪಿತ ಚೌರಹ ಯಥಾ ಮೃತಿ ಘಟಃ ತಥಾ ಅಂತ. ಸೊ ಮಣ್ಣಲ್ಲಿ ನೀನು ಘಟ ಅಂತ ಹೇಳ್ತಾ ಇದೆಯಲ್ಲ, ಮಣ್ಣನ್ನು ನೋಡಿ ನೀನು ಘಟ ಅಂತ ಹೇಳ್ತಾ ಇದೆಯಲ್ಲ, ನೀನ್ ಆಕ್ಚುಲಿ ಏನ್ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಈ ಮೋಟು ಮರದಲ್ಲಿ ಒಂದು ಕಳ್ಳ ಇದ್ದಾನೆ ಅಂತ ನೀನು ಆರೋಪ ಮಾಡಿದ್ದಾನೆ, ಇದು ಕೂಡ ಅದಕ್ಕಿಂತ ಇದೇನು ವ್ಯತ್ಯಾಸ ಇಲ್ಲ ಅಂತ. ಆಮೇಲೆ ಮುಂದಕ್ಕೆ ಆರೋಪಾತ್ ಪೂರ್ವ ಮೂರ್ಧ್ವಂಚ ತದಭಾವಾತ್ ಅಸತ್ಯ. ನೋಡಿ ಇಲ್ಲಿದ್ದಾನೆ ತುಂಬಾ ಚೆನ್ನಾಗಿರೋ ಲಾಜಿಕ್ ಶುರು ಆಗುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ಆರೋಪಾತ್ ಪೂರ್ವ ಮೂರ್ಧಂಚ ತದಭಾವಾತ್ ಅಸತ್ಯತ ಆದೌ ಅಂತೆ ಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಹೇಳ್ಬಿಟ್ಟು ಈ ಒಂದು ಲೈನ್ ಸಾಲಿದೆಯಲ್ಲ, ಎರಡನೇ ಸಾಲು, ಇದು ಗೌಡಪಾದಿಕ ಕಾರಿಕೆಯಲ್ಲಿ ಇರೋದು. ಆದೌ ಅಂತೆ ಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಹೇಳ್ಬಿಟ್ಟು ಅವರು ಒಂದು ಶ್ಲೋಕ ಮಾಡಿದ್ದಾರೆ. ಈ ಒಂದು ರೂಲ್ ಇದು ಭಾಗವತದಲ್ಲಿ ಕೂಡ ಇದೆ ಇದೇ ತರ, ಬಟ್ ಈ ಶಬ್ದಗಳಿಲ್ಲ, ಬೇರೆ ತರ ಇದೆ. ಎನಿವೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಆರೋಪಾತ್ ಊರ್ಧ್ವಂಚ ತದಭಾವಾತ್ ಅಸತ್ಯತ. ಯಾತಿಕ್ ನೀನು ಇದನ್ನ ಈ ಮೋಟು ಮರದಲ್ಲಿ ಕಳ್ಳ ಅಂತ ನೀನ್ ಅನ್ಕೊಂಡಿಲ್ಲ, ಇದು ಯಾತಕ್ಕೆ ಸತ್ಯವಲ್ಲ ಅಂತ ನಿನ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀನ್ ಅದು ಆರೋಪ ಮಾಡಕ್ ಮುಂಚೆ ಆ ಕಳ್ಳ ಏನು ಇರ್ಲಿಲ್ಲ ಅಲ್ಲಿ ಅಲ್ವಾ, ಅಲ್ಲಿ ಇದ್ದಿದ್ದು ಏನೋ ಮೋಟ್ ಮರ ಮಾತ್ರ ಇತ್ತು. ಇವನ್ ಆ ಜಾಗಕ್ಕೆ ಬರಕ್ ಮುಂಚೆ ಕೂಡ ಮೋಟ್ ಮರನೇ ಇತ್ತು. ಇವನ್ ಅದನ್ನ ನೋಡಕ್ ಮುಂಚೆ ಕೂಡ ಮೋಟ್ ಮರನೇ ಇರೋದಲ್ಲಿ, ಇವ್ನು ನೋಡೋವಾಗ್ಲೂ ಮೋಟ್ ಮರನೇ ಇರೋದದು. ಆದ್ರೆ ಇವನೇನ್ ಮಾಡ್ಕೊಂಡ್ಬಿಡ್ತಾನೆ ಅದರಲ್ಲಿ ಕಳ್ಳ ಅಂತ ಇವನಿಗೆ ಮನಸ್ಸಲ್ಲಿ ಒಂದ್ ಬಂದ್ಬಿಡುತ್ತೆ ಅದು. ಸೊ ಆ ಮೋಟು ಮರದಲ್ಲಿ ಇವನ್ ಆರೋಪ ಮಾಡಕ್ ಮುಂಚೆನೂ ಕಳ್ಳ ಅನ್ನೋದು ಯಾವ್ದು ಇಲ್ಲೇ ಇಲ್ಲ. ಆಮೇಲೆ ಯಾರೋ ತಿಳಿಸ್ಕೊಟ್ರು ಅವನಿಗೆ ಇದು ಇರೋದು ಮೋಟ್ ಮರನೇ ಅಂತ, ಆ ತಿಳಿಸ್ಕೊಂಡ ಮೇಲ್ ಕೂಡ ಇವನಿಗೆ ಕಳ್ಳ ಅನ್ನೋದು ಅಲ್ಲಿ ಇರೋದೇ ಇಲ್ಲ. ಅದರಿಂದ ಏನಾಯ್ತು, ಆ ಮೋಟು ಮರಕ್ಕೆ ಕಳ್ಳನ ಸಂಬಂಧ ಯಾವತ್ತೂ ಕೂಡ ಇಲ್ವೇ ಇಲ್ಲ, 3 ಕಾಲದಲ್ಲೂ ಇಲ್ವೇ ಇಲ್ಲ, ಮುಂಚೆನೂ ಇಲ್ಲ ಆಮೇಲೆ ಇಲ್ಲ. ಅವಾಗ ಏನಾಯ್ತು ನೋಡಿ, ಅವನು ಆರೋಪ ಮಾಡಕ್ ಮುಂಚೆನೂ ಕಳ್ಳ ಇಲ್ಲ ಅಲ್ಲಿ, ಅದೇ ತರ ಇವನು ಸರಿಯಾದ ಜ್ಞಾನ ಬಂದ್ಮೇಲೂ ಕೂಡ ಮೋಟ್ ಮರನೇ ಇರೋದಲ್ಲಿ ಕಳ್ಳ ಇಲ್ವೇ ಇಲ್ಲ. ಅವಾಗ ಏನಾಯ್ತು, ಮಧ್ಯದ ಕಾಲ ಅಂತ ಒಂದಿದೆಯಲ್ಲ, ಇವನ್ ಆರೋಪ ಮಾಡ್ಕೊಂಡಿರೋ ಕಾಲ ಒಂದಿದೆಯಲ್ಲ, ಅಲ್ಲಿ ಕಳ್ಳನೇ ಇದ್ದಾನಂತ ಇವ್ನು ಅನ್ಕೊಂಡಿದ್ದಾನಲ್ಲ,
ಆ ಕಾಲದಲ್ಲೂ ಕೂಡ ವಾಸ್ತವವಾಗಿ ಅಲ್ಲಿ ಕಳ್ಳ ಇಲ್ವೇ ಇಲ್ಲ ಅಂತ, ಅದೇ ಇಲ್ಲಿರೋ ರೂಲ್. ಸೊ ಅದೇ ತರನೇ ನೀನು ಈ ಮಣ್ಣನ್ನ ನೀನು ಘಟ ಅಂತ ಅನ್ಕೊಳ್ಳೋಕ್ ಮುಂಚೆನು ಅಲ್ಲಿ ಘಟ ಇರ್ಲೇ ಇಲ್ಲ. ಘಟ ನಾಶ ಆದ್ಮೇಲೆ ನೀನು ಕೊನೆಯಲ್ಲಿ ಅದು ಮಣ್ಣಲ್ಲಿ ತಾನೇ ಹೋಗಿ ಸೇರ್ಕೊಳ್ಳೋದು, ನಾಶ ಆದ್ಮೇಲೆ ಅದು ಅವಾಗ್ಲೂ ಕೂಡ ಘಟ ಇರೋದಿಲ್ಲ, ನಾಶವಾದ್ಮೇಲೆ ಕೂಡ. ಅವಾಗ ಘಟ ಅಂತ ಒಂದು ನೀನು ಉತ್ಪತ್ತಿ ಆದ್ಮೇಲೆ ಬಳಸ್ಕೊಂಡಿದ್ಯಲ್ಲ. ಕೆಲವ್ರು ಹೇಳ್ತಾರೆ ಮನೇಲಿ ನೋಡಿ, ನಮ್ ಮನೆಗಳೆಲ್ಲ ಈ ಕಲ್ಲು ಮರಿಗೆ ಅಂತ ಒಂದು ಹೇಳ್ತಾರೆ, ಈ ಕಾಲದಲ್ಲಿ ಇರೋದಿಲ್ಲ, ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ತಾರೆ, ಮಾರ್ಕೆಟ್ ಅಲ್ಲೇ ಇರುತ್ತೆ ಅಂತ ಕಾಣುತ್ತೆ. ಅದು ಮನೆಗಳೆಲ್ಲ 50 ವರ್ಷ 60 ವರ್ಷ 70 ವರ್ಷ ಅಂತದೆಲ್ಲ ಇರ್ತಾ ಇತ್ತು ಮನೇಲಿ. ಅದು ಕೆಲಸತಿ ಅದು ತೊಳೆಯುವಾಗ ಇದೆಲ್ಲ ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಂದ್ ಮೂಲೆಯಲ್ಲಿ ಬಿಟ್ಬಿಟ್ಟು ಆ ಪೀಸ್ ಕೂಡ ಹೋಗೋದು. ಆಗಿದ್ರು ಕೂಡ ಅದರಲ್ಲಿ ಮಜ್ಜಿಗೆ ಉಳಿದೆಲ್ಲ ಮಾಡ್ತಾನೆ ಇರ್ತಾರೆ ಮನೇಲಿ. ಅದು ಕಪ್ಪಗೆ ಹಾಕೋಗ್ಬಿಟ್ಟಿರುತ್ತೆ, ಯಾಕಂದ್ರೆ ಅವಾಗೆಲ್ಲ ಇರ್ತಾನೆ ಸೌದೆ ಒಳ್ಳೆತಾನೆ ಇದೆಲ್ಲ ಮಾಡ್ಕೊಂಡು. ಇವಾಗ ಅದು ಎಷ್ಟೋ ಕಾಲದಿಂದ ಅದು ಇರೋ ವಸ್ತು ಅದು. ಆದ್ರೆ ಅವಾಗ ಅದು ಪೀಸ್ ಬೀಳುತ್ತಲ್ಲ, ಅದನ್ನ ಬಳಪ ತರ ಯೂಸ್ ಮಾಡೋರು ಮನೇಲಿ, ನೋಡಿರ್ತೀರ ನೀವ್ ಯಾರಾದ್ರು. ಅದು ರಂಗೋಲಿ ಹಾಕಕ್ಕೆ ಮಹಿಳೆಯರು ಯೂಸ್ ಮಾಡ್ತಾರೆ, ಅಥವಾ ಮಕ್ಕಳಿಗೆ ಬಳಪ ಅದೊಂದು ಪೀಸೆ ಕೊಡ್ತಾರೆ ಕೈಯಲ್ಲಿ, ಅದರಿಂದ ಬಳಪ ತರ ಎಲ್ಲ ಬರಿಬಹುದು ಅದನ್ನ, ಆಗಿರೋ ಒಂದು ವಸ್ತು ಅದು. ಸೊ ಹೀಗೆ ಆ ವಸ್ತು ಅದೇ ಸೊ ಆ ಕಾಲದಲ್ಲಿ ಇತ್ತದು, ಎಷ್ಟೊಂದು ಮನೆಗಳಲ್ಲಿ ಇತ್ತದು. ಏನಿವೆ ಇಂಥ ಒಂದು ವಸ್ತು ಉತ್ಪತ್ತಿ ಆಗಕ್ ಮುಂಚೆನೂ ಅದು ಯಾವ್ದೋ ಒಂದು ಮೆಟೀರಿಯಲ್ ಇಂದ ಮಾಡಿರ್ತಾರೆ, ಮಣ್ಣಿಂದಾನೇ ತೆಗೆದು ಮಾಡಿರ್ತಾರೆ. ಅದೇ ತರ ಅದು ನಾಶವಾದ್ಮೇಲೆ ಕೂಡ ಅಲ್ಲಿ ಆ ಮಣ್ಣಿಗೆ ಸೇರ್ಕೊಂಡ್ಬಿಡುತ್ತೆ ಅದು ಕೊನೆಯಲ್ಲಿ. ಕಲ್ಲಿಂದು ಅದೇನೆ ಅದೇ ಕಲ್ಲಿಗೆ ಸೇರ್ಕೊಳ್ತಾ ಇದ್ರು. ಆಗ ಏನಾಯ್ತು, ಮಧ್ಯದಲ್ಲಿ ಕೂಡ ಅದಕ್ಕೆ ಕಲ್ಲು ಮರಿಗೆ ಅಂತ ನಾವು ಹೆಸರು ಕೊಟ್ವಿ, ಅದಕ್ಕೊಂದು ಆಕಾರ ಕೊಟ್ಟಿದ್ವಿ, ಆಮೇಲೆ ಅದಕ್ಕೆ ಎಷ್ಟೋ ಯುಟಿಲಿಟಿ ಇತ್ತು ಅದಕ್ಕೆ. ಆ ಟೈಮಲ್ಲಿ ಕೂಡ ಅದಕ್ಕೆ ಅವೆಲ್ಲ ಕೂಡ ಅಲ್ಲೂ ಕೂಡ ಅವಾಗ ಇರ್ಲಿಲ್ಲ ಅದು ವಾಸ್ತವವಾಗಿ ಅಂತ. ಇದನ್ನ ಒಪ್ಕೊಳಕ್ ನಮ್ಗೆ ಕಷ್ಟವಾಗುತ್ತೆ ನಿಜವಾಗ್ಲು. ಮುಂಚೆ ಇರ್ಲಿಲ್ಲ ಅನ್ನೋದು ಒಪ್ಕೊಳ್ತೀವಿ, ಆ ನಾಶವಾದ್ಮೇಲೆ ಇಲ್ಲ ಅಂತ ಒಪ್ಕೊಳ್ತೀವಿ. ಮಧ್ಯ ಅದು ಇದೆ ಅಂತ ನಾವು ಅನ್ಕೊಂಡಿದ್ವಲ್ಲ, ಆವಾಗ್ಲೂ ಕೂಡ ಇಲ್ಲ ಅಂತ ನೀವು ಹೇಳ್ತಾ ಇದೆಯಲ್ಲ, ಹೇಗೆ ಹೇಳ್ತಾ ಇದ್ದೀರಾ ನೀವು ಅಂತ ಆ ಪ್ರಶ್ನೆನೆ ವೇದಾಂತಿಯನ್ನು ನೋಡಿ ಲೋಕದಲ್ಲಿ ಕೇಳ್ತಾರೆ. ಸೊ ಈಗ ಇವ್ರು ಹೇಳ್ತಾ ಇದಾರೆ, ಆರೋಪಾತ್ ಪೂರ್ವಂ ಊರ್ಧ್ವಂಚ ತದ್ ಅಭಾವಾತ್ ಅಸತ್ಯತ. ಅದು ಮುಂಚೆನೂ ಇರ್ಲಿಲ್ಲ, ಆಮೇಲೂ ಇರೋದಿಲ್ಲ, ಅದರಿಂದಲೇ ಅದಕ್ಕೆ ಅಸತ್ಯ ಅಂತ ಹೇಳ್ತೀವಿ. ಸರಿ, ಮಧ್ಯ ಇದೆಯಲ್ಲ, ಎಲ್ಲರೂ ಯೂಸ್ ಮಾಡ್ತಾ ಇದೀವಲ್ಲ, ಅವಾಗ ಏನ್ ಯಾತಕ್ಕೆ ನೀನು ಅಸತ್ಯ ಅಂತ ಹೇಳ್ತೀಯ ಅಂತ ಹೇಳಿದ್ರೆ, ಆದೌ ಅಂತೇಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥ. ಅದು ಬಿಗಿನಿಂಗ್ ಅಲ್ಲೂ ಕೊನೆಯಲ್ಲೂ ಯಾವ್ದಿಲ್ವೋ ಮಧ್ಯದಲ್ಲಿ ಕೂಡ ಅದು ನಿಜವಾಗ್ಲೂ ಇರ್ಲಿಲ್ಲ ಅಂತ. ನೋಡಿ, ಇದಕ್ಕೆ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ನಮ್ಗೆ ಸಿಗುತ್ತೆ. ಯಾವ್ದು? ಸ್ವಪ್ನ ದೃಷ್ಟಾಂತ ನೋಡಿ. ನಮ್ಗೆ ಜಾಗೃತ ಅವಸ್ಥೆ ಅಲ್ಲಿ ಇರ್ತೀವಿ ನಾವು, ಅಲ್ಲಿ ಬೇಕಾದಷ್ಟು ಕೆಲಸಗಳೆಲ್ಲ ಮಾಡಿ ಓಡಾಟ ಎಲ್ಲ ಮಾಡಿ ನಮ್ಗೆ ಸುಸ್ತಾಗುತ್ತೆ, ಮಲ್ಕೊಳ್ಳೋಣ ಅಂತ ಹೋಗ್ತೀವಿ ನಾವು. ಮಲ್ಕೊಂಡಿದ ತಕ್ಷಣ ನಮ್ಗೆ ಕೆಲಸಕ್ಕೆ ಡೀಪ್ ಸ್ಲೀಪ್ ಬರೋದಿಲ್ಲ, ಇದು ಸ್ವಪ್ನ ಅನ್ನೋದು ಬರುತ್ತೆ. ಅವಾಗ ಏನಾಯ್ತು, ಈ ಸ್ವಪ್ನ ಅನ್ನೋದಕ್ಕೆ ಒಂದು ಬಿಗಿನಿಂಗ್ ಪಾಯಿಂಟ್ ಇದೆ, ಒಂದು ಯಾಕಂದ್ರೆ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಇಲ್ಲ ಖಂಡಿತ. ಹಾಗಾಗಿ ಅದಕ್ಕೆ ಶುರುವಾಗುತ್ತೆ, ಯಾವ್ದೋ ಒಂದು ಸಮಯದಲ್ಲಿ ಸ್ವಪ್ನ ಅನ್ನೋದು ಶುರುವಾಗುತ್ತೆ. ಆಮೇಲೆ ಇದಕ್ಕೆ ಎಚ್ಚರ ಆಗುತ್ತೆ, ಎಚ್ಚರ ಆಗೋ ತನಕ ಸ್ವಪ್ನ ಇದೆ ಅಲ್ವಾ. ಎಚ್ಚರ ಆಗೋಯ್ತು ಅಂತ ಹೇಳಿದ್ಮೇಲೆ ಸ್ವಪ್ನ ಇಲ್ವೇ ಇಲ್ಲ. ಹಾಗಾದ್ರೆ ಏನಾಯ್ತು, ಸ್ವಪ್ನ ಶುರುವಾಗಕ್ಕೆ ಮುಂಚೆನೂ ಸ್ವಪ್ನ ಇರ್ಲಿಲ್ಲ, ಎಚ್ಚರವಾಗಿದ ತಕ್ಷಣ ಸ್ವಪ್ನ ಇರ್ಲೇ ಇಲ್ಲ. ಇಲ್ಲ ಅಂತ ನಾವು ಕೇಳ್ಬೇಕಾಗುತ್ತೆ ಅಂತ. ಆ ಸಮಯ ಯಾತಕ್ಕೆ ಇಲ್ಲ ಅಂತ ಕೇಳಿದ್ರೆ ನಾವೇ ಇವಾಗ ಹೇಳ್ತೀವಿ ನೋಡಿ. ಎಚ್ಚರ ಆದ್ಮೇಲೆ ಆ ಸ್ವಪ್ನದಲ್ಲಿ ನಿನಗೆ ಬಂದಿದ್ದ ಘಟನೆ ನಡೆದಿದ್ದು, ಆ ವ್ಯಕ್ತಿಗಳು ಅದೆಲ್ಲ ಇತ್ತ ಅಂತ ಕೇಳಿದ್ರೆ, ಸ್ವಪ್ನ ಕಾಲದಲ್ಲಿ ಕೂಡ ಇರ್ಲಿಲ್ಲ ಅದು ಅಲ್ವಾ, ಖಂಡಿತ ಇರ್ಲಿಲ್ಲ. ಯಾಕಂದ್ರೆ ಅದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಇವನ್ ಮನಸ್ಸಲ್ಲೇ ಕಲ್ಪನೆ ಆಗಿದೆ ಅದು, ಅದರಿಂದ ಹೊರಗಡೆ ಏನು ಯಾರು ತಂದಿರ್ಲಿಲ್ಲ ಅಲ್ಲಿ, ಅದರಿಂದ ಅದೆಲ್ಲ ಇರ್ಲೇ ಇಲ್ಲ. ಹಾಗಾಗಿ ಈ ಸ್ವಪ್ನ ಅನ್ನೋದು ಖಂಡಿತವಾಗ್ಲೂ ಇರ್ತಾ ಇಲ್ವಾ ಅಂತ ಕೇಳಿದ್ರೆ, ಸ್ವಪ್ನದಲ್ಲಿರೋ ವಸ್ತುಗಳು ಇಲ್ಲದೆ ಹೋಗ್ಲಿ ಪರವಾಗಿಲ್ಲ, ಆದ್ರೆ ಈ ಸ್ವಪ್ನ ಅನ್ನೋದು ನೋಡಿ ಇವಾಗ ಏನ್ ವಿಷಯ ಅಂತ ಹೇಳಿದ್ರೆ, ಸ್ವಪ್ನ ಅನ್ನೋದು ಮುಂಚೆನೂ ಇರ್ಲಿಲ್ಲ, ಆಮೇಲೂ ಇರೋದಿಲ್ಲ, ಮಧ್ಯದಲ್ಲಿ ಕೂಡ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಇಟ್ಕೊಂಡು ನೀನ್ ಏನೋ ಹೇಳ್ತೀಯ ಅಂತ ಹೇಳಿದ್ರೆ, ಇದಕ್ಕೊಂದು ರೀತಿಯಾದ ಒಂದು ಥಿಂಕಿಂಗ್ ಇದೆ. ಏನು ಅಂತ ಹೇಳಿದ್ರೆ, ಎಚ್ಚರ ಆದ್ಮೇಲೆ ಇವನಿಗೆ ಆ ಸ್ವಪ್ನ ಇವನಿಗೆ ಇಲ್ವೇ ಇಲ್ಲ. ಇವಾಗ ಆ ಸ್ವಪ್ನದಲ್ಲಿರೋ ಘಟನೆಗಳು ಇವನಿಗೆ ವಾಪಸ್ ತರಕ್ ಆಗೋದಿಲ್ಲ, ಅಲ್ಲಿರೋ ವಸ್ತುಗಳನ್ನ ಕೂಡ ಇವನು ಮತ್ತೆ ಅದೇ ವಸ್ತುಗಳನ್ನ ನೋಡಕ್ ಆಗೋದಿಲ್ಲ. ಬೇರೆ ವಸ್ತುಗಳನ್ನ ನೋಡಕ್ಕಾಗುತ್ತೆ, ಆದ್ರೆ ಅದೇ ಸ್ವಪ್ನದಲ್ಲೇ ನೋಡಿದಿರೋ ವ್ಯಕ್ತಿಗಳು ವಸ್ತುಗಳನ್ನ ಇವನ್ ಮತ್ತೆ ನೋಡಕ್ ಆಗೋದಿಲ್ಲ. ಅವಾಗ ಏನಾಯ್ತು, ಸ್ವಪ್ನ ಅನ್ನೋದು ಇಲ್ಲವೇ ಇಲ್ಲ ಅಂತ ಗೊತ್ತಾಗುತ್ತೆ ಅದು. ಅವಾಗ ಇಲ್ಲಿ ಏನ್ ಲಾಜಿಕ್ ಅಂತ ಹೇಳಿದ್ರೆ, ಆ ಸ್ವಪ್ನವನ್ನ ನೋಡಿದ್ದನಲ್ಲ ಯಾರು ಸ್ವಪ್ನದಿಂದ ಎಚ್ಚೆತ್ಕೊಂಡಿದ್ದಾನಲ್ಲ, ಅವನಿದ್ದಾನೆ, ಅವನು ಸ್ವಪ್ನ ಆಗಕ್ ಮುಂಚೆನೂ ಇದ್ದಾನೆ, ಅವನು ಸ್ವಪ್ನ ನಡೆಯುವಾಗ್ಲೂ ಕೂಡ ಅವನಿದ್ದಾನೆ, ಸ್ವಪ್ನ ಆದ್ಮೇಲೆ ಕೂಡ ಅವನಿದ್ದಾನೆ. ಆದ್ರೆ ಸ್ವಪ್ನ ಮಾತ್ರ ಮುಂಚೆನೂ ಇರ್ಲಿಲ್ಲ, ಆಮೇಲೂ ಇರ್ಲಿಲ್ಲ, ಮಧ್ಯದಲ್ಲಿ ಕೂಡ ಅದು ಇರೋ ತರ ಕಾಣಿಸ್ಕೊಳ್ತಿ ಹೊರತು ಅದು ವಾಸ್ತವವಾಗಿ ಇರ್ಲಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವಾಸ್ತವವಾಗಿ ಇತ್ತು ಅಂತ ಹೇಳಿದ್ರೆ ಇವಾಗ್ಲೂ ಇರ್ಬೇಕಾಗಿತ್ತು ಅದು. ಅದನ್ನೇನು ವಾಸ್ತವತ್ವ ಅಥವಾ ಸತ್ಯತ್ವ ಅಂತ ನಾವ್ ಹೇಳ್ತೀವಲ್ಲ, ಅದಕ್ಕೊಂದು ಡೆಫಿನೇಷನ್ ಇದೆ. ಅದು ಶಂಕರಾಚಾರ್ಯರು ಡೆಫಿನೇಷನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ಯತ್ ನ ವ್ಯಭಿಚರತಿ ತತ್ ಸತ್ಯಂ ಅಂತ. ಸೊ ಒಂದು ವಸ್ತುವನ್ನ ಇಂಥದ್ದು ಅಂತ ನಾವು ನಿರ್ಧಾರ ಮಾಡಿದ ಮೇಲೆ ಆ ವಸ್ತು ಆ ಸ್ಥಿತಿಯನ್ನ ಬಿಟ್ಕೊಡ್ಬಾರ್ದು. ಬಿಟ್ಕೊಟ್ಬಿಟ್ರೆ ಅದು ಸತ್ಯ ಅಂತ ಆಗೋದಿಲ್ಲ, ಬಿಟ್ಕೊಡದೆ ಇದ್ರೆ ಅದನ್ನ ಮಾತ್ರ ಸತ್ಯ ಅಂತ ಹೇಳ್ತೀವಿ ಅಂತ ಒಂದು ರೂಲ್ ಇದೆ.
ಆ ಸತ್ಯ ಅನ್ನೋ ರೂಲ್ ನ ನಾವು ಇಲ್ಲಿ ನಾವು ಅಪ್ಲೈ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಸ್ವಪ್ನ ಅನ್ನೋದು ಸತ್ಯವಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಇರ್ಲಿಲ್ಲ, ಅದು ಮುಂಚೆನೂ ಇರ್ಲಿಲ್ಲ, ಆಮೇಲೂ ಇರ್ಲಿಲ್ಲ, ಅದು ಮಧ್ಯ ಕೂಡ ಇದ್ದಿದ್ದು ಆ ಸ್ಥಿತಿ ಬಂದ್ಬಿಟ್ಟು ಹೊಸದಾಗಿ ಬಂದಿದ್ದಷ್ಟೇನೆ, ಆಮೇಲೆ ಹೊಟ್ಟೋಯ್ತದು. ಅದರಿಂದ ಅದು ಮಧ್ಯದಲ್ಲಿ ಕೂಡ ಇರೋ ತರ ಕಾಣಿಸ್ಕೊಳ್ತೇ ಹೊರತು ಅದು ಇಲ್ಲೇ ಇಲ್ಲ ಅಂತ. ಇದೇ ರೂಲ್ ನಮ್ಗೆ ಜಾಗೃತಕ್ಕೂ ಬರುತ್ತೆ. ಯಾಕಂದ್ರೆ ಜಾಗೃತ ಅವಸ್ಥೆ ಕೂಡ ಅದೇ ತರಾನೇ. ಜಾಗೃತ ಅವಸ್ಥೆ ಇರೋ ಸಮಯದಲ್ಲಿ ನಮ್ಗೆ ಇರೋ ತರ ಕಾಣಿಸ್ತಾ ಇದೆ, ಸತ್ಯವೇ ಅಂತ ಕಾಣಿಸ್ತಾ ಇದೆ. ಆದ್ರೆ ಸ್ವಪ್ನಾಂತಕ್ಕೆ ಹೊರಟೋದಾಗ ಈ ಜಾಗೃತ ಅಲ್ಲಿ ಇಲ್ವೇ ಇಲ್ಲ. ಅದೇ ತರ ಸುಷುಪ್ತಿಗೆ ಹೋದಾಗ ಈ ಜಾಗೃತಿ ಇಲ್ಲ, ಸ್ವಪ್ನನೂ ಇಲ್ಲ. ಸೊ ಹೀಗಾಗಿ ಯಾವ ಒಂದು ಅವಸ್ಥೆಯಲ್ಲಿ ಕೂಡ ಉಳಿದಿದ್ದ ಎರಡು ಅವಸ್ಥೆಗಳು ಇರೋದಿಲ್ಲ. ಆವಾಗ ಏನಾಯ್ತು, ಯಾವ ಒಂದು ವಸ್ತು ಕೆಲವು ಸತಿ ಮಾತ್ರ ಇದೆ, ಕೆಲವೊಮ್ಮೆ ಮಾತ್ರ ಇದೆ, ಕೆಲವೊಮ್ಮೆ ಇಲ್ಲ ಅಂತ ಹೇಳಿದ್ರೆ ಅಂತ ವಸ್ತು ನಿಜವಾಗಿ ಇದೆ ಅಂತ ನಾವು ಹೇಳ್ಕೊಳ್ಳಲ್ಲ, ಹೇಳಕ್ ಆಗೋದಿಲ್ಲ. ಆದ್ರೆ ನಾವು ಮಾತ್ರ ಆ ಮೂರು ಅವಸ್ಥೆಗಳು ನೋಡ್ತಾ ಇದೀವಲ್ಲ, ಅನುಭವಿಸ್ತಾ ಇದೀವಲ್ಲ, ನಾವು ಮಾತ್ರ ಕೆಲವೊಮ್ಮೆ ಇದ್ದೀವಿ, ಕೆಲವೊಮ್ಮೆ ಇಲ್ಲ ಅಂತ ಇಲ್ವೇ ಇಲ್ಲ. ಅದು ಯಾವಾಗ್ಲೂ ನಾವು ಇದ್ದೇ ಇದೀವಿ. ಅದು ನಮ್ಮ ವೈಶಿಷ್ಟ್ಯ. ಅದು ನಾವಂದ್ರೆ ಈ ಆತ್ಮನ ವೈಶಿಷ್ಟ್ಯ. ಅದು ಹಾಗಾಗಿ ಅನಾತ್ಮ ಅನ್ನೋದು ಯಾವಾಗ್ಲೂ ಕೂಡ ಅದು ದೃಶ್ಯವಾಗೇ ಇರುತ್ತೆ. ಅದು ಯಾವಾಗ್ಲೂ ಕೂಡ ಬಂದು ಹೋಗೋದಾಗೇ ಇರುತ್ತೆ. ಅದು ಮಿಥ್ಯವಾಗೇ ಇರುತ್ತೆ, ಅದು ಜಡವಾಗೇ ಇರುತ್ತೆ. ಅದು ಆದ್ರೆ ಈ ದೃಷ್ಟಾಂತ ಒಬ್ಬ ಇದನ್ನಲ್ಲ, ಅವನು ಮಾತ್ರ ಯಾವತ್ತೂ ಕೂಡ ಸತ್ಯವಾಗೇ ಇರ್ತಾನೆ. ಅವನು ದೃಶ್ಯ ಆಗೋದೇ ಇಲ್ಲ, ಮತ್ತು ಅವನು ಜಡವ ಅಲ್ವೇ ಇಲ್ಲ, ಖಂಡಿತ ಚೈತನ್ಯ ಸ್ವರೂಪವೇ ಅದು. ಇಂಥದ್ದೆಲ್ಲ ರೂಲ್ಸ್ ದೃಷ್ಟಿ ವಿವೇಕದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ನೋಡಿದಾಗ ಈ ಆದೌ ಅಂತ್ಯಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥ ಅಂತ ಈ ಎರಡು ಸಂದರ್ಭದಲ್ಲೂ ಇಲ್ಲದೆ ಇರೋ ಒಂದು ವಸ್ತು ಇದೆಯಲ್ಲ, ಬಿಗಿನಿಂಗ್ ಅಲ್ಲೂ ಎಂಡ್ ಅಲ್ಲೂ ಕೂಡ. ಬಿಗಿನಿಂಗ್ ಅಂದ್ರೆ ನಾವೇನ್ ತಿಳಿಸ್ಬೇಕು ಅಂದ್ರೆ ಆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಗೆ ಮುಂಚೆ, ಅದೇ ಆದಿ ಅಂತ ಹೇಳಿದ್ರೆ ಎಂಡಿಂಗ್ ಪಾಯಿಂಟ್ ಅಲ್ಲ, ಎಂಡ್ ಆದ್ಮೇಲೆ ಅನ್ನೋದು. ಸೊ ಆ ಎರಡು ಸಂದರ್ಭದಲ್ಲೂ ಇರೋದಿಲ್ಲ ಅದು. ಹಾಗಾಗಿ ಮಧ್ಯದಲ್ಲಿ ಕೂಡ ಅದು ಇರೋ ತರ ಕಾಣಿಸ್ಕೊಳ್ತೀವಿ ಅಷ್ಟೇ ಹೊರತು ಇಲ್ಲ ವಾಸ್ತವವಾಗಿ ಅಂತ. ಇದೇ ರೂಲ್ ನ ನಾವು ಸ್ವಪ್ನಕ್ಕೆ ಹೇಳ್ಬೋದು, ರಜ್ಜು ಸರ್ಪಕ್ಕೆಲ್ಲ ಹೇಳ್ಬೋದು. ಅದೇ ತರ ಇವ್ರು ಹೇಳ್ತಾ ಇದಾರೆ, ಈ ಮಣ್ಣಿಂದ ಆಗಿರೋ ಉತ್ಪಾದನೆಗಳಿಗೆ ಎಲ್ಲದಕ್ಕೂ ಕೂಡ ಇದೇ ತರ ಹೇಳ್ಬೇಕು ನೀನು ಅಂತ ಹೇಳ್ಬಿಟ್ರು. ಅದೇ ತರ ಬಂಗಾರದಿಂದ ಆಗಿರೋ ಎಲ್ಲ ಉತ್ಪಾದನೆಗಳಿಗೂ ಕೂಡ ಇದೇ ತರಾನೇ ಹೇಳ್ಬೇಕು ನಾವು ಅಂತ ಹೇಳಿದ್ರು. ಅವಾಗ ನಾವು ನೋಡಿದಾಗ ಗೊತ್ತಾಗುತ್ತೆ, ನಾವು ಬಳಕೆ ಮಾಡ್ತಾ ಇದೀವಲ್ಲ ಆ ವಸ್ತುಗಳೆಲ್ಲ ಇದೆ ಅಂತ ಎಷ್ಟೊಂದು ಅದಕ್ಕೆ ಬೆಲೆ ಕೊಟ್ಟು, ಅದಕ್ಕೆ ಎಷ್ಟೊಂದು ವ್ಯಾಲ್ಯೂ ಕೊಟ್ಟು, ಅದನ್ನ ಕಾಪಾಡ್ಕೊಳ್ಳೋಕೆ ಎಷ್ಟೊಂದು ನಾವು ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದೀವಲ್ಲ, ಆಕ್ಚುಲಿ ಇಲ್ದೇ ಇರೋ ಪದಾರ್ಥಕ್ಕೆ ನಾವು ಮಾಡ್ತಾ ಇದೀವಿ. ವೇದಾಂತ ದೃಷ್ಟಿಯಿಂದ ಅದು ಸತ್ಯವೇ ಅಲ್ಲ. ಅದಕ್ಕೆ ನಾವು ಹೆಡ್ಲಾಡ್ತಾ ಇದೀವಿ. ಅದಕ್ಕೆ ಅದ್ರ ಮೇಲೆ ಜಗಳಗಳಾಗತ್ತೆ, ಅದ್ರ ಮೇಲೆ ಜಾತಿಗಳಾಗತ್ತೆ, ಅಣ್ಣ ತಮ್ಮದಲ್ಲಿ ಜಗಳ. ಆಮೇಲೆ ನನ್ಗೆ ಸುಮ್ಮನೆ ಇದು ನಡೆದಿರೋ ಕಥೆನೇ ಇದು, ಲೋಕದಲ್ಲಿ ಆಗಿರೋದನ್ನೇ ನಾವು ಮತ್ತೆ ಮತ್ತೆ ನೆನಪು ಮಾಡ್ಕೊಂಡ್ರೆ ನಮ್ಗೆ ಅದ್ರ ಬಗ್ಗೆ ಇರೋ ಒಂದು ಇದು ಸ್ವಾರಸ್ಯ ಅದೆಲ್ಲ ನಮ್ಗೆ ಹೋಗ್ತಾ ಬರುತ್ತೆ. ಅದು ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಅವನಿಗೆ ಅವರು ಬಂಗಾರದ ಕೆಲಸ ಮಾಡೋರು, ಅವರು ತುಂಬಾ ಮೂರು ಸಿಸ್ಟರ್ಸ್, ಅವನಿಗೆ ಮೂವರನ್ನು ತುಂಬಾ ಒಳ್ಳೆ ಕಡೆ ಮದುವೆ ಕೊಟ್ಟಿದ್ದಾರೆ. ಅವ್ರಿಗೆ ಎಲ್ಲ ತುಂಬಾ ಓಹೋ ಅಂತ ಇದ್ದಾರೆ. ಅವ್ರು ಇವ್ರ ತಂದೆ ತೀರ್ಕೊಂಡಾಗ ಆ ಹೆಣ ಎತ್ತಕ್ ಬಿಡ್ಲಿಲ್ವಂತೆ ಆ ಮೂರು ಸಿಸ್ಟರ್ಸ್. ಏನೇನು ಒಡವೆ ಇದೆಯೋ ಎಲ್ಲ ತೆಗೀರಿ ಹೊರಗಡೆ, ನಮ್ಗೆಲ್ಲ ಕೊಡ್ಬೇಕಾದ ಭಾಗ ಎಲ್ಲ ಕೊಟ್ಬಿಟ್ಟು ಆಮೇಲೆ ಇದ್ ಮಾಡ್ಬೇಕು ಅಂತ ಅಷ್ಟು ಜಗಳ ಮಾಡಿದ್ರು ಅಂತ ಅವ್ರಿಗೆ. ನಮ್ಗೆ ನಂಬಕ್ಕೆ ಆಗ್ತಾ ಇರ್ಲಿಲ್ಲ ಅದನ್ನ. ಯಾಕಂದ್ರೆ ಎಲ್ಲ ಸಿವಿಲೈಸ್ಡ್ ಫ್ಯಾಮಿಲಿ, ತುಂಬಾ ಚೆನ್ನಾಗಿ ಎಜುಕೇಟೆಡ್ ಫ್ಯಾಮಿಲಿ ಅಂತ ಇರೋರು, ಅನುಕೂಲದಲ್ಲಿ ಇರೋರು, ಯಾರು ದಾರಿದ್ರ್ಯದಿಲ್ಲ, ಏನ್ ಕಷ್ಟ ಇಲ್ಲ ಅಂತವ್ರು ಕೂಡ ಏನ್ ಮಾಡಿದ್ರು, ಈ ತರ ಬಿಹೇವ್ ಮಾಡಿದ್ರು ಅಂತ ಅವನು ಹೇಳ್ದ. ನಮ್ಗೆ ನಮ್ ಸಿಸ್ಟರ್ಸ್ ಈ ತರ ಬಿಹೇವ್ ಮಾಡಿದ್ರೆ ನನ್ಗೆ ನಂಬಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಎಲ್ಲರೂ ಜಗಳ ಮಾಡಿದ್ರಂತೆ ಆತರ. ಹೆಣ ಎತ್ತಕ್ ಬಿಡ್ಲಿಲ್ಲಂತೆ. ಅವ್ರು ಏನೇನಿದೆಯೋ ಒಳಗಡೆಯಿಂದ ತೆಗೀರಿ ಎಲ್ಲಾನು, ನಮ್ಗೆ ಏನೇನ್ ಭಾಗ ಬರುತ್ತೋ ಅದೆಲ್ಲ ನಮ್ಗೆ ಬೇರೆ ಇಟ್ಬಿಟ್ಟು ಆಮೇಲೆ ಇದನ್ನ ಫೈಸಲ್ ಮಾಡ್ಬಿಟ್ಟು ಆಮೇಲೆ ಮುಂದಿದ್ದು ಅಂತ ಈ ತರ ಮಾಡಿದ್ರು ಅಂತ. ಸೊ ಈ ತರ ನಡೆಯುತ್ತೆ ಲೋಕದಲ್ಲಿ. ಭೂಮಿ ಮೇಲೆ, ಆಮೇಲೆ ಇದು ಒಡವೆ ಮೇಲೆ, ಇಂಥದ್ರ ಮೇಲೆಲ್ಲ ಬೇಕಾದಷ್ಟು ಆಗುತ್ತೆ ಲೋಕದಲ್ಲಿ. ಆದ್ರೆ ವೇದಾಂತ ಹೇಳ್ತಾ ಇರೋದು ಅದೆಲ್ಲ ನಿಜವಾಗ್ಲೂ ಇಲ್ವೇ ಇಲ್ಲ ಆ ವಸ್ತುಗಳೆಲ್ಲ ಅಂತ. ಅದ್ರ ಮೇಲೆ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ ಅಂತ. ಸರಿ, ಇಲ್ಲಿ ನಿಲ್ಲಿಸೋಣ. ಆದೌ ಅಂತ್ಯಚ ಯನ್ನಾಸ್ತಿ ವರ್ತಮಾನೇಪಿ ತತ್ತಥ ಅಂತ ಗೌಡಪಾದರನ್ನ ಸ್ಮರಣೆ ಮಾಡ್ಕೊಂಡು ನಾವಿಲ್ಲಿ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಸಂಪನ್ನಂ ವೇತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹತ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಓಂ ತತ್ಸತ್.